सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ, ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಸ್ತೋತ್ರಕರ್ತ ಶ್ರೀ ಪುಷ್ಪದಂತಾಚಾರ್ಯ. ಸಾಮಾನ್ಯವಾಗಿ ವೇದಾಂತದಲ್ಲಿ ಒಬ್ಬ ಜೀವನನ್ನ ಕುರಿತು ಹೇಳಬೇಕಾದ್ರೆ ಅವನನ್ನು ಅಜ್ಞಾನಿ, ಅವನಲ್ಲಿ ಅಜ್ಞಾನ ಇದೆ, ಅವನಿಗೆ ಅವಿದ್ಯೆ ಇದೆ, ಅವನದು ಅಜ್ಞಾನ, ಹೀಗೆ ಹೇಳ್ತಾರೆ. ಒಬ್ಬ ಜೀವ ಅಂತ ಹೇಳಿದಾಗ ಅವನಲ್ಲಿ ಅಜ್ಞಾನ ಇರುವಂತಹದ್ದು ಅಥವಾ ಅವನು ಅವಿದ್ಯೆಯಿಂದ ಕೂಡಿರುವಂತಹದ್ದು. ಇದಕ್ಕೆ ಕಾರಣ ಏನು ಅಂತಂದ್ರೆ ಇಟ್ ಈಸ್ ಅಗೇನ್ ಮಾಯಾ ಪರದೆ ಎನ್ನುವಂತಹದ್ದು ಒಬ್ಬ ಜೀವನನ್ನ ಅವನ ಟ್ರೂ ನೇಚರ್ ಅವನಿಗೆ ಗೊತ್ತಾಗದೇ ಇರೋ ಹಾಗೆ, ಅಂತಂದ್ರೆ ನನ್ನ ನೈಜ ಸ್ವರೂಪ ಯಾವುದು ಅನ್ನುವಂತಹದ್ದನ್ನ ನನಗೆ ತೋರಿಸದೆ ನನ್ನ ಮತ್ತು ನನ್ನ ನೈಜ ಸ್ವರೂಪಗಳ ಮಧ್ಯದಲ್ಲಿ ಒಂದು ಮಾಯಾ ಪರದೆ ಎನ್ನುವಂತಹದ್ದು ಉಂಟಾಗತ್ತೆ. ದಟ್ ಮಾಯಾ ಪರದೆ ಈಸ್ ಕಾಲ್ಡ್ ಅವಿದ್ಯೆ ಆರ್ ಅಜ್ಞಾನ. ಸೊ ಒಬ್ಬ ಮನುಷ್ಯ ಇಲ್ಲಿ ಭೂಮಿಯಲ್ಲಿ ಹುಟ್ಟಿ ಸಾಧನೆ ಅಂತ ಹೇಳಿ ಈ ಒಂದು ಸತ್ಯವನ್ನು ತಿಳ್ಕೋಬೇಕು ಅಂತಂದಾಗ, ಅವನು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತಂದಾಗ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋವಂತಹದ್ದು ಯಾವುದನ್ನ ವೇದಾಂತ ಅಜ್ಞಾನ ಅವಿದ್ಯೆ ಅಂತ ಹೇಳಿ ಅದು ಒಂದು ಮಾಯಾ ಪರದೆ. ಅದು ನಿನಗೆ ನಿನ್ನ ನೈಜ ಸ್ವಭಾವ, ನಿನ್ನ ನೈಜ ಸ್ವರೂಪವನ್ನು ತೋರಿಸ್ತಾ ಇಲ್ಲ. ನಿನ್ನ ಮತ್ತು ಆ ನೈಜ ಸ್ವರೂಪದ ಮಧ್ಯೆ ಇರುವಂತಹ ಆ ಮಾಯಾ ಪರದೆ ಅದು ಅಳಿಸಿ ಹಾಕಿದೆ, ಅದು ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಈ ಸಂದರ್ಭದಲ್ಲಿ ಅವನ ಮುಖ್ಯ ಗೋಲ್ ಏನು ಅಂತಂದ್ರೆ ಜ್ಞಾನವನ್ನು ಸಂಪಾದನೆ ಮಾಡಿ ಈ ಮಾಯಾ ಪರದೆಯನ್ನ ಕಳಚಿ ಬಿಸಾಕುವಂತಹದ್ದು. ಸೊ ಯಾವಾಗ ಅವನಿಗೆ ಜ್ಞಾನ ಅನ್ನುವಂತಹದ್ದು ಸಂಪಾದನೆ ಆಗತ್ತೆ, ಆಗ ಅಲ್ಲಿ ಅಜ್ಞಾನ ಅನ್ನುವಂತಹದ್ದು ಅಲ್ಲಿ ಇರೋದಿಲ್ಲ. ಎಲ್ಲಿ ಜ್ಞಾನ ಅನ್ನುವಂತಹದ್ದು ಇರುತ್ತೆ ಅಲ್ಲಿ ಅಜ್ಞಾನಕ್ಕೆ ಪ್ರವೇಶವೇ ಇಲ್ಲ. ಸೊ ಅವನೇನು ಮತ್ತೆ ದಿ ಒನ್ ಮೋರ್ ಎಕ್ಸೈಸ್ ಅಂತ ಹೇಳಿ ಅಲ್ಲಿ ಮಾಯಾ ಪರದೆಯನ್ನು ಅವನೇನು ಕಳಚಿ ಬಿಸಾಕಬೇಕಾಗಿಲ್ಲ. ದ ಮೊಮೆಂಟ್ ಜ್ಞಾನ ಎಂಟರ್ಸ್ there is no ಅಜ್ಞಾನ. ಸೊ ಇಂತಹ ಸಂದರ್ಭದಲ್ಲಿ ಅಂತಂದ್ರೆ ಒಬ್ಬ ಜೀವ ತನಗೆ ತಾನು ಯಾರು ಅನ್ನುವಂತಹದ್ದು ಗೊತ್ತಾಗದೆ ಅವಿದ್ಯೆಯಿಂದ ಕೂಡಿರುವಂತಹ ಈ ಒಂದು ಸಂದರ್ಭದಲ್ಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಆರ್ ಸಿ ದಿ ಟ್ರೂ ನೇಚರ್, and that is ಅವಿದ್ಯೆ. ಮತ್ತು ಒಬ್ಬ ಜೀವನ ಲಕ್ಷಣಗಳು ಈ ರೀತಿ ಇದೆ ಅಂತಂದಾಗ ಅದು ಇಷ್ಟು ಮಾತ್ರಕ್ಕೆ ನಿಲ್ಲಿಲ್ಲ. ಇಲ್ಲಿ ಅಜ್ಞಾನ ಅಥವಾ ಅವಿದ್ಯೆ ಅಂತ ಹೇಳಿದಾಗ ಒಂದು ಇದಕ್ಕೆ ಕಾರಣ ನಮ್ಮ ನೈಜ ಸ್ವರೂಪದ ಅಜ್ಞಾನ ಒಂದು ಕಾರಣವಾದರೆ, ಮತ್ತೊಂದು ಬಹಳ ದೊಡ್ಡ ತಪ್ಪು ಏನು ಅಂತಂದ್ರೆ ಶಾಶ್ವತವಲ್ಲದ ಈ ದೇಹವನ್ನ ನಂಬುವಂತಹದ್ದು. ಯಾವ ರೀತಿಯಲ್ಲಿ ನಂಬುವಂತಹದ್ದು? ದೇಹ ಅಂತ ಹೇಳಿದಾಗ
ದೇಹ ಅನ್ನುವಂತಹದ್ದು ಎಂದೋ ಒಂದು ದಿನ ಅದು ನಾಶವಾಗುತ್ತೆ. ಆದರೆ ಅದು ನಾಶವಾಗತ್ತೆ ಅಂತ ಗೊತ್ತಾದ ಬಳಿಕ ಕೂಡ ದೇಹವನ್ನು ನಂಬುವಂತಹದ್ದು, ದಟ್ ಈಸ್ ಅಜ್ಞಾನ. ಮತ್ತು ವೇದಾಂತ ಶಾಸ್ತ್ರ ಒಬ್ಬ ಅನುಭವಿ ಸಾಕಷ್ಟು ಬಾರಿ ನಮ್ಮನ್ನು ಕುರಿತು ಹೇಳಿರ್ತಾನೆ, ನೋಡಪ್ಪ ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನೀನು ದೇಹ ಮನಸ್ಸು ಬುದ್ಧಿಗಿಂತ ಬೇರೆಯಾಗಿಯೇ ಇರೋಂತಹವನು, ನೀನು ಆತ್ಮಸ್ವರೂಪಿ. ಈ ರೀತಿ ಹೇಳಿದಾಗ ಅದು ಎಷ್ಟು ಮಟ್ಟಿಗೆ ನಮ್ಗೆ ಅರ್ಥ ಆಗತ್ತೆ ಅಥವಾ ಎಷ್ಟು ನಂಬಿಕೆಯನ್ನು ನಾವು ಈ ವಿಚಾರದ ಬಗ್ಗೆ ಇಟ್ಕೊಂಡಿದ್ದೀವಿ, ದಟ್ ಈಸ್ ಡಿಫರೆಂಟ್. ಬಟ್ ದೇಹ ನಾಶವಾಗತ್ತೆ ಎನ್ನುವಂತಹದ್ದು ಸಂಪೂರ್ಣವಾಗಿ ನಮ್ಮ ಅರಿವಿಗೆ ಬಂದಿರುತ್ತೆ. ಆದರೆ ಒಬ್ಬ ಗುರು ಹೇಳಿರ್ತಾನೆ ನೀನು ಆತ್ಮಸ್ವರೂಪಿ ಎನ್ನುವಂತಹದ್ದು, ಅದು ನಮಗೆ ಗೊತ್ತಾಗಿರೋದಿಲ್ಲ. ಆದರೆ ನನ್ನ ಬಳಿ ಇರುವಂತಹ ಈ ದೇಹ ಎಂದೋ ಒಂದು ದಿನ ನಾಶವಾಗತ್ತೆ ಎನ್ನುವಂತಹದ್ದು ಸಂಪೂರ್ಣವಾಗಿ ನನಗೆ ಮನವರಿಕೆ ಆಗಿದ್ರೂ ಕೂಡ ದೇಹವನ್ನು ನಂಬುವಂತಹದ್ದು, ದಿಸ್ ಈಸ್ ರಿಯಲಿ ದ ಗ್ರೇಟೆಸ್ಟ್ ಅಜ್ಞಾನ. ಎ ಜೀವ ಆಲ್ವೇಸ್ ಕ್ಯಾರೀಸ್ ದಿಸ್ ಅಜ್ಞಾನ. ದೇಹವನ್ನು ನಂಬುತ್ತಾನೆ, ಆತ್ಮವನ್ನು ನಂಬೋದಿಲ್ಲ. ಕಾರಣ ಏನು ಅಂತಂದರೆ ದೇಹವನ್ನು ನಾನು ಅಂತ ಹೇಳ್ತಾನೆ, ಆದರೆ ಆತ್ಮ ಅಂತ ಹೇಳಿದಾಗ ನಾನು ಆತ್ಮಸ್ವರೂಪಿ ಅಂತ ಅವನು ಒಪ್ಕೊಳ್ಳೋದಿಲ್ಲ. ಯಾಕೆಂತಂದರೆ ಆತ್ಮ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ಸಂಪೂರ್ಣವಾಗಿ ಅವನು ತಿಳ್ಕೊಂಡಿರೋದಿಲ್ಲ. ಆದರೆ ದೇಹವನ್ನು ನೋಡಿದ ತಕ್ಷಣ ಇದು ನಾನು ಅಂತ ಹೇಳ್ತಾನೆ. ಆದರೆ ಯಾವುದನ್ನು ನೋಡಿ ಅವನು ಆತ್ಮ ಅಂತ ಹೇಳಬಹುದು. ಸೊ ಆತ್ಮದ ಇರುವಿಕೆಯ ಸ್ಪಷ್ಟತೆ ಅವನಿಗೆ ಗೊತ್ತಿಲ್ಲದೆ ಇರೋ ಕಾರಣ ದೇಹವನ್ನು ನಂಬುತ್ತಾನೆ. ಬಿಕಾಸ್ ದೇಹ, ಇಟ್ ಈಸ್ ಏಬಲ್ ಟು ಸಿ, ಒನ್ ಕ್ಯಾನ್ ಸಿ ದಿ ಬಾಡಿ, ದ ವೆರಿ ಫಿಸಿಕಲ್ ಬಾಡಿ ಒನ್ ಕ್ಯಾನ್ ಸಿ, ಒನ್ ಕ್ಯಾನ್ ಫೀಲ್, ಒನ್ ಕ್ಯಾನ್ ಎಕ್ಸ್ಪೀರಿಯನ್ಸ್. ಬಟ್ ಆತ್ಮ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಸಮಥಿಂಗ್ ಲೈಕ್ ಬಾಡಿ ದಟ್ ಯು ಕ್ಯಾನ್ ಸಿ, ಯು ಕ್ಯಾನ್ ಟಚ್, ಯು ಕ್ಯಾನ್ ಫೀಲ್. ಸೊ ಇಲ್ಲಿ ದೊಡ್ಡ ತಪ್ಪು ಏನು ಅಂತಂದರೆ ಶಾಶ್ವತವಲ್ಲದ ಈ ದೇಹವನ್ನು ನಾನು ಅಂತ ತಿಳ್ಕೊಂಡಿರುವಂತಹದ್ದು ಮತ್ತು ದೇಹದ ಅನುಭವಗಳನ್ನು, ದೇಹದಲ್ಲಿ ಆಗುವಂತಹ ಎಲ್ಲ ಅನುಭವಗಳನ್ನು ನನ್ನ ಅನುಭವ ಅಂತ ಹೇಳಿ ಅವುಗಳನ್ನು ಗುರುತಿಸ್ಕೊಳ್ಳುವಂತಹದ್ದು. ಸೊ ದಿ ನೇಚರ್ ಆಫ್ ದಿ ಅಲ್ಟಿಮೇಟ್ ರಿಯಾಲಿಟಿ, ದಟ್ ಈಸ್ ದಿ ಆತ್ಮ, ಈಸ್ ನಾಟ್ ನೋನ್. ಸೊ ನಮಗೆ ನಮ್ಮ ಟ್ರೂ ನೇಚರ್ ಗೊತ್ತಿಲ್ಲದೆ ಇರೋದ್ರಿಂದ ಆಕ್ಚುಲ್ ಆಗಿ ವಿ ಸಫರ್ ಎ ಲಾಟ್. ಎಲ್ಲಿಯವರೆಗೆ ನಾನು ನನ್ನನ್ನು ದೇಹ ಅಂತ ಗುರುತಿಸ್ಕೊಂಡಿರ್ತೀನಿ, ದೇಹ ಅಂತ ನಂಬಿರ್ತೀನಿ, ಅಲ್ಲಿಯವರೆಗೆ ಈ ಸಫರಿಂಗ್ಸ್ ಅನ್ನುವಂತಹದ್ದು ನನ್ನನ್ನು ಬಿಟ್ಟು ಹೋಗೋದಿಲ್ಲ. ಸೊ ಐ ಶುಡ್ ನಾಟ್ ಸಫರ್, ನಾನು ಫ್ರೀ ಆಗಬೇಕು. ದೆನ್ ಯು ಹ್ಯಾವ್ ಟು ಡಿಸ್ಅಸೋಸಿಯೇಟ್ ಫ್ರಮ್ ದಿ ಐಡೆಂಟಿಫಿಕೇಶನ್ ಆಫ್ ದಿ ಬಾಡಿ, ಮೈಂಡ್ ಅಂಡ್ ಎಟ್ಸೆಟ್ರಾ. ಸೊ ಇಲ್ಲಿ ಅಜ್ಞಾನಕ್ಕೆ ಕಾರಣವನ್ನು ಹುಡುಕಬೇಕು. ಯಾಕೆ ಅಜ್ಞಾನ ನನ್ನಲ್ಲಿ ಪ್ರವೇಶಿಸಿದೆ, ಯಾಕೆ ನಾನು ಅಜ್ಞಾನಿಯಾಗಿದ್ದೀನಿ, ಇದರ ಬಗ್ಗೆ ನನಗೆ ಯಾಕೆ ನಾಲೆಡ್ಜ್ ಇಲ್ಲ. ಸೊ ದೆರ್ ಈಸ್ ನೋ ಸ್ಪೆಸಿಫಿಕ್ ರೀಸನ್ಸ್ ಆರ್ ಸ್ಪೆಸಿಫಿಕ್ ಕಾಸ್ ಫಾರ್ ದಿಸ್ ignorance. So this is another inherent aspect of the cosmic play, that is again Maya. ನಾವು ಲೀಲೆ ಅಂತ ಹೇಳ್ತೀವಲ್ಲ ಅದು. ಸೊ ಅವಿದ್ಯೆಯೊಂದಿಗೆ ಜೀವ ಬದುಕಿ ಅವನು ಅನುಭವಗಳನ್ನು ಗಳಿಸ್ಕೊಳ್ಳುವಂತಹದ್ದು, ಅವಿದ್ಯೆಯೊಂದಿಗೆ ಅವನು ಬದುಕಬೇಕು ಅನ್ನುವಂತಹದ್ದು ಅವನು ತಗೊಳ್ಳುವಂತಹ ತೀರ್ಮಾನ ಆಗಿರುತ್ತೆ. ಇದು ವೇದಾಂತದ ಅಪೇಕ್ಷೆ ಅಲ್ಲ, ಅಥವಾ ಆಧ್ಯಾತ್ಮ ಅದನ್ನು ಆ ರೀತಿ ಹೇಳ್ಕೊಟ್ಟಿಲ್ಲ. ಆಧ್ಯಾತ್ಮ ಮತ್ತು ವೇದಾಂತ ಏನು ಹೇಳುತ್ತೆ ಅಂತಂದರೆ, ಜೀವ ಅಂತ ಹೇಳಿದಾಗ ಜೀವ ಈಸ್ ಆಲ್ವೇಸ್ ಡಿವೈನ್ ಇನ್ ನೇಚರ್ and he must realize this truth. This is the expectation of the Vedanta.
then what is the purpose of the jiva? So it is the journey of the jiva towards realization of this truth. ಸೊ ನಾವೇನು ಲಿಬರೇಷನ್, ಮೋಕ್ಷ ಅಂತ ಹೇಳ್ತೀವಿ, ಸೊ ಅದು ನಮ್ಮ ಗುರಿ ಆಗಬೇಕು, ಅದು ನಮ್ಮ ಉದ್ದೇಶ ಆಗಬೇಕು. ಅಂಡ್ ದಟ್ ಈಸ್ ದಿ ವೆರಿ ಪರ್ಪಸ್ ಆಫ್ ದಿ ಜೀವ. ಸೊ ಅಂಡ್ ದಿಸ್ ಪುಷ್ಪದಂತಾಚಾರ್ಯ ಹಿ ಕಂಟಿನ್ಯೂಸ್ ವಿತ್ ದಿ ನೆಕ್ಸ್ಟ್ ಸ್ತೋತ್ರ, ಸ್ತೋತ್ರ ನಂಬರ್ 31. ಕೃಶಪರಿಣಿತಿ ಛೇದಃ ಚೇತಃ ಕ್ಲೇಶವಶ್ಯಂ ಕ್ವಚೇದಂ ಕ್ವಚತ ತವ ಗುಣಸಿ ಸೀಮೋಲ್ಲಂಘಿನಿ ಶಶ್ವದೃದ್ಧಿಃ ಇತಿ ಚಕಿತಮ ಮಂದೀಕೃತ್ಯ ಮಾಂ ಭಕ್ತಿರಾದಾತ್ ವರದ ಚರಣಯೋಸ್ತೆ ವಾಕ್ಯಪುಷ್ಪೋಪಹಾರಂ ಇದಂ ಚೇತಃ. ಚೇತಃ ಅಂತಂದರೆ ಮೈಂಡ್, ಮನಸ್ಸು. ಸೊ ಇದಂ ಚೇತಃ, ದಿಸ್ ಮೈಂಡ್ ಈಸ್ ಕ್ವಚ ಕೃಶಪರಿಣಿತಿ. ದಿಸ್ ಮೈಂಡ್ ಈಸ್ so poorly developed, and this mind is vashyam. ವಶ್ಯಂ ಅಂತಂದರೆ ವಶವಾಗಿರುವಂತಹದ್ದು, ಅಂಡರ್ ದಿ ಕ್ಲಚಸ್. ಸೊ ದಿಸ್ ಮೈಂಡ್ ಈಸ್ ವಶ್ಯಂ ಬೈ ಕ್ಲೇಶಃ. ಸೊ ದಿಸ್ ಮೈಂಡ್ ಈಸ್ ruled, it is captured by the klesha. So ಇಲ್ಲಿ ಕ್ಲೇಶ ಅಂತಂದ್ರೆ, ದ ವೆರಿ ಮೀನಿಂಗ್ ಆಫ್ ಕ್ಲೇಶ ಅಂತಂದ್ರೆ ಸರ್ಟನ್ ಅಡಚಣೆಗಳು, ದೋಷಗಳು. ಬಟ್ ಈ ಸಂದರ್ಭದಲ್ಲಿ ಕ್ಲೇಶ ಅಂತ ಹೇಳಿದಾಗ, ದಿಸ್ ಕ್ಲೇಶ ಇಟ್ ಹ್ಯಾಸ್ ಕ್ಯಾಪ್ಚರ್ಡ್ ದಿ ಮೈಂಡ್. ಮೈಂಡ್ ಅದರ ವಶಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ, ಕ್ಲೇಶದ ವಶಕ್ಕೆ ಬಂದಿದೆ, ಕ್ಲೇಶವಶ್ಯಂ. So this mind is captured by the klesha. So klesha ಅಂತಂದಾಗ there are 5 different types of klesha, ಅಂದರೆ ದೋಷಗಳು. 5 different types of doshas are there in the mind. ಸೊ ಮನಸ್ಸು ಯಾವ ರೀತಿಯಲ್ಲಿ ಅದು ಬೆಳೆದಿದೆ ಅಂತಂದರೆ, ದಿಸ್ ಮೈಂಡ್ ಕೃಶಪರಿಣಿತಿ, ಇಟ್ ಈಸ್ ಪೂರ್ಲಿ ಡೆವಲಪ್ಡ್. ಅದರ ಬೆಳವಣಿಗೆ ಹೇಗಾಗಿದೆ ಅಂತಂದರೆ, ಅನೇಕ ಬೇಡದ ಅನೇಕಗಳನ್ನು ಅದು ತುಂಬಿಕೊಂಡಿದೆ. ಕ್ಲೇಶವಶ್ಯಂ, ಸಿನ್ಸ್ ಇಟ್ ಈಸ್ ಕ್ಯಾಪ್ಚರ್ ಆ್ಯಂಡ್ ರೂಲ್ಡ್ ಬೈ ದಿ ಕ್ಲೇಶಾಸ್. ಫಸ್ಟ್ ಆಫ್ ಆಲ್ ಕ್ಲೇಶ ಅಂತಂದಾಗ ಇಟ್ ಈಸ್ ದೋಷ. ಅನೇಕ ರೀತಿಯ ದೋಷಗಳು ಸೇರಿ ಈ ಮನಸ್ಸನ್ನು ತನ್ನ ವಶಕ್ಕೆ ತೆಗೆದುಕೊಂಡು ತನಗೆ ಬೇಕಾದಂತೆ ಮನಸ್ಸನ್ನು ಪೋಷಿಸುವಂತಹದ್ದು. ದಿಸ್ ಈಸ್ ದಿ ಆಕ್ಚುಯಲ್ ಮೀನಿಂಗ್ ಕ್ಲೇಶವಶ್ಯಂ. ಆಗ ಮೈಂಡ್ ಇಟ್ ಕೆನಾಟ್ ಥಿಂಕ್ ಆನ್ ಇಟ್ಸ್ ಓನ್. ಆ ಇಂಡಿಪೆಂಡೆಂಟ್ ಥಿಂಕಿಂಗ್ ಈಸ್ ನಾಟ್ ದೇರ್. ವೈ ಇಟ್ ಈಸ್ ನಾಟ್ ದೇರ್? ಬಿಕಾಸ್ ಇಟ್ ಈಸ್ ಕ್ಯಾಪ್ಚರ್ಡ್ ಬೈ ದಿ ಕ್ಲೇಶಃ. 5 different types of kleshah, they have captured the mind. So the mind is very poorly developed. Mind cannot think on its own. Mind cannot take its own independent action. ಸೊ ಅದು ಈ ಕ್ಲೇಶಗಳೆಲ್ಲವೂ ಸೇರಿ ಅದನ್ನು ಯಾವ ರೀತಿ ಪ್ರಚೋದನೆ ಮಾಡುತ್ತೆ, ಆ ದಿಕ್ಕಿನಲ್ಲಿ ಮನಸ್ಸು ನುಗ್ಗುತ್ತೆ. ಮನಸ್ಸಿಗೆ ಸ್ವಾತಂತ್ರ್ಯ ಇಲ್ಲ ಈಗ. ಇಟ್ ಈಸ್ ರೂಲ್ಡ್ ಬೈ ದಿ ಕ್ಲೇಶ. ಸೊ ಇಟ್ ಈಸ್ ರೂಲ್ಡ್ ಬೈ ದಿ ಕ್ಲೇಶ ಅಂತಂದಾಗ, ಕ್ಲೇಶ ಆ ದೋಷಗಳು ಏನು ಹೇಳುತ್ತೆ, ಯಾವ ದಿಕ್ಕನ್ನು ತೋರಿಸುತ್ತೆ, ಯಾವ ದಾರಿಯನ್ನು ತೋರಿಸುತ್ತೆ, ಆ ದಾರಿಯಲ್ಲಿ ಈ ಮನಸ್ಸು ಅನ್ನುವಂತಹದ್ದು ಮುನ್ನುಗ್ಗಬೇಕು. ಸೊ ವೇದಾಂತದಲ್ಲಿ ಎಸ್ಪೆಷಲಿ ಈ ಸಂದರ್ಭದಲ್ಲಿ ಮನಸ್ಸು ಈ ರೀತಿ ಆಗಿದೆಯಲ್ಲ, ಈ ಒಂದು ಕ್ಲೇಶ ಅನ್ನುವಂತಹ ಅದರ ವಶಕ್ಕೆ ಇದು ಸಿಕ್ಕಾಕೊಂಡಿದೆಯಲ್ಲ, ಅದರಿಂದ ಇಲ್ಲಿ 5 ರೀತಿಯ ದೋಷಗಳು ಇದೆ, ಅವೆಲ್ಲ ಸೇರಿ ಮನಸ್ಸನ್ನು ಆಳ್ತಾ ಇದೆ. ಸೊ ಮನಸ್ಸು ಈಸ್ ನಾಟ್ ಇಂಡಿಪೆಂಡೆಂಟ್ ನೌ, ಇಟ್ ಈಸ್ ನಾಟ್ ಫ್ರೀ.
So what are those 5 different types of klesha? See, basically number 1 is it is avidya, ignorance. And next ಮನಸ್ಸು ಅಂತ ಹೇಳಿದಾಗ ಇಟ್ ಈಸ್ ಈಗೋ, ಅಹಂಕಾರ, ಈಗೋ. And this attachments, ರಾಗ. ಅಟ್ಯಾಚ್ಮೆಂಟ್ಸ್ ಅಂತಂದ್ರೆ ರಾಗ, ವರ್ಡ್ಲಿ ಅಟ್ಯಾಚ್ಮೆಂಟ್ಸ್. ಆ್ಯಂಡ್ ಒಂದು ರೀತಿಯ ಅವರ್ಷನ್. ಯಾವಾಗ ಅಲ್ಲಿ ಅಟ್ಯಾಚ್ಮೆಂಟ್ಸ್ ಅಂತ ಇರುತ್ತೆ, ಅದಕ್ಕೆ ವಿರುದ್ಧವಾಗಿ ದೆರ್ ಈಸ್ ಅವರ್ಷನ್. ಕೆಲವು ರೀತಿಯ ತಿರಸ್ಕಾರ ಭಾವಗಳನ್ನು ಕೂಡ ಮನಸ್ಸು ಹೊಂದಿರುತ್ತೆ ಕೆಲವುಗಳ ಬಗ್ಗೆ. ಇದು ನನಗೆ ಬೇಕು, ಇದು ನನಗೆ ಬೇಡ, ಐ ಆಮ್ ಗೋಯಿಂಗ್ ಟು ರಿಜೆಕ್ಟ್ ದಿಸ್. ದೋ ಇಟ್ ಈಸ್ ವೆರಿ ಗುಡ್ ಇನ್ ನೇಚರ್, because this mind is ruled by the klesha, so there is an aversion in the mind. Hey, I don't want this. So this is the 4th dosha. And ಮನಸ್ಸು ಅಂತ ಹೇಳಿದಾಗ there is a fear of death for the mind. ಆ ಫಿಯರ್ ಆಫ್ ಡೆತ್ ಅನ್ನುವಂತಹದ್ದು ಮನಸ್ಸು ಅದು ಯಾರಿಗೂ ಹೇಳ್ಕೊಳ್ಳದೆ ಒಂದೇ ಅನುಭವಿಸುವಂತಹದ್ದು. ಬಹಳ ದೊಡ್ಡ ರೀತಿಯಲ್ಲಿ ನೋವನ್ನು ತಿನ್ನುತ್ತೆ ಮನಸ್ಸು. ಸಾವಿನ ಭಯ ಹೇಗೆ ಆಗತ್ತೆ ಅಂತಂದರೆ ಅದು ಹೇಳ್ಕೊಳಕ್ಕಾಗೋದಿಲ್ಲ, ಹೇಳ್ಕೊಳಕ್ಕೆ ಗೊತ್ತಾಗೋದಿಲ್ಲ. ಯಾರ ಜೊತೆ ಹೇಳ್ಕೋಬೇಕು? ಏಕೆಂದರೆ ಸುತ್ತಮುತ್ತ ಎಲ್ಲ ಕ್ಲೇಶ, ಈ ರೀತಿಯ ಕ್ಲೇಶಗಳೇ ತುಂಬಿರೋದ್ರಿಂದ ಆ ಭಯನ ಅದು ತಾನೇ ಅನುಭವಿಸುತ್ತೆ. ಸೊ ದಿ ಡೆತ್ ಆಫ್ ಫಿಯರ್, ಅದು ಕೂಡ ಮನಸ್ಸಿನ ಒಂದು ರೀತಿಯ ದೋಷ ಅದು. ಸೊ ಯಾವಾಗ ಮನುಷ್ಯನಿಗೆ ಸಾವಿನ ಭಯ ಎಲ್ಲ ಭಯಗಳಿಗಿಂತ ಬಹಳ ದೊಡ್ಡ ಭಯ ಅಂತಂದರೆ ಸಾವಿನ ಭಯ. ಅದು ಯಾವ ರೀತಿಯಲ್ಲಿ ಮನುಷ್ಯನನ್ನು ಕಾಡುತ್ತೆ ಅಂತಂದರೆ, ಇಮ್ಯಾಜಿನ್ ದ ನೆಕ್ಸ್ಟ್ ಮೊಮೆಂಟ್ ಐ ಆಮ್ ನಾಟ್ ದೇರ್ ಅನ್ನುವಂತಹದ್ದನ್ನು ಅದು ಇಮ್ಯಾಜಿನ್ ಮಾಡಿಕೊಳ್ಳುತ್ತೆ. ಸೊ it keeps recognizing so many things and it sees its own existence, and the next moment when the death happens, I am not there. That is the greatest fear. I am not there in the next moment is the greatest fear, and the mind suffers. So ಹೀಗೆ ಕೃಶಪರಿಣಿತಿ ಛೇದ ಇದಂ ಛೇದ. ಸೊ ಈ ಮನಸ್ಸು ಅನ್ನುವಂತಹದ್ದು ಈ ರೀತಿ ಕೃಶಪರಿಣಿತಿ, ಇಟ್ ಈಸ್ ಪೂರ್ಲಿ ಡೆವಲಪ್ಡ್ ಅಂಡ್ ಇಟ್ ಈಸ್ ಕ್ಲೇಶವಶ್ಯಂ, ಇಟ್ ಈಸ್ ರೂಲ್ಡ್ ಅಂಡ್ ಇಟ್ ಈಸ್ ಕ್ಯಾಪ್ಚರ್ಡ್ ಬೈ ದಿ ಕ್ಲೇಶಾಸ್. ಸೊ ಕ್ಲೇಶ ಅಂತಂದರೆ ಈ 5 ರೀತಿಯ ದೋಷಗಳು, ಅವುಗಳ ಜೊತೆ ಈ ಮನಸ್ಸು ಸಿಕ್ಕಾಕೊಂಡು ಅವುಗಳು ಹೇಳಿದಂತೆ ಇದು ಕೇಳಿಕೊಂಡು the ಪರಿಸ್ಥಿತಿ ಆಫ್ ದಿ ಮೈಂಡ್ ಇಸ್ ಇಟ್ ಈಸ್ ದುರ್ಬಲ. ಮನಸ್ಸು ಈಸ್ ದುರ್ಬಲ. ಸೊ ಇಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಪುಷ್ಪದಂತಾಚಾರ್ಯ ಸ್ತೋತ್ರಕರ್ತ ಅವನು ಏನು ಹೇಳ್ತಾ ಇರೋದು ಅಂತಂದರೆ, ಹೇ ಪರಮಾತ್ಮ, ನಾನು ಒಂದು ಹಾರವನ್ನು ತಯಾರು ಮಾಡಿದ್ದೀನಿ. ಹಾರ ಅಂದರೆ ಗಾರ್ಲ್ಯಾಂಡ್. ನಾನು ಒಂದು ಹಾರವನ್ನು ತಯಾರು ಮಾಡಿದ್ದೀನಿ ನಿನಗೋಸ್ಕರ, ಬೇರೆ ಯಾರಿಗೂ ಅಲ್ಲ, ನನಗಲ್ಲ. ಅದು ಸಾಮಾನ್ಯವಾಗಿ ಒಂದು ಹಾರ ಅಂತಂದಾಗ ಅದನ್ನು ಹೂವಿನ ಹಾರ ಅಂತಲೇ ಹೇಳ್ತೀವಿ. ಅಂತಂದರೆ ಅನೇಕ ರೀತಿಯ ಹೂವುಗಳನ್ನೆಲ್ಲ ಒಂದಕ್ಕೊಂದು ಪೋಣಿಸಿ ಒಂದು ರೀತಿಯ ಮಾಲೆ, ಹಾರ ಅಂತ ಕರಿತೀವಿ. ಸೊ ಅದನ್ನು ನಾವೇನು ಮಾಡ್ತೀವಿ, ಭಗವಂತನಿಗೆ ಅರ್ಪಿಸ್ತೀವಿ. ಪರಮಾತ್ಮನಿಗೆ ಆ ಹಾರವನ್ನು ಹಾಕಿ, ಭಗವಂತ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನೆ. ಆ್ಯಕ್ಚುಲಿಯಾಗಿ ಭಗವಂತ ಸುಂದರವಾಗಿ ಕಾಣ್ತಾ ಇದ್ದಾನೆ ಅಂತಂದಾಗ ಅಲ್ಲಿವರೆಗೆ ಭಗವಂತನಿಗೆ ಹಾರ ಹಾಕಿರಲಿಲ್ಲ. ಭಗವಂತನನ್ನು ನೋಡಿರ್ತೀವಿ, ಆಗ ನಾವು ಹೇಳೋದಿಲ್ಲ ಭಗವಂತ ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತ.
ಆದರೆ ಒಂದು ಹಾರವನ್ನು ನಾವು ಬಹಳ ಭಕ್ತಿಯಿಂದ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ಆ ಹಾರವನ್ನು ತಂದಿರೋದೇ ನಿನಗೋಸ್ಕರ ಅಂತ ಹೇಳಿ ಆ ಹಾರವನ್ನು ಪುಷ್ಪಮಾಲೆಯನ್ನು ಭಗವಂತನ ಕೊರಳಿಗೆ ಹಾಕ್ತೀವಿ. ಕೊರಳಿಗೆ ಹಾಕ್ಬಿಟ್ಟು ಭಗವಂತನನ್ನು ನೋಡಿ ಹೇಳ್ತೀವಿ, ಭಗವಂತ ಎಷ್ಟು ಸುಂದರವಾಗಿ ನೀನು ಕಾಣ್ತಾ ಇದೆಯಪ್ಪ, ನನ್ನ ಕಣ್ಣುಗಳಿಗೆ ಎಷ್ಟು ಸಂತೋಷ ಸಿಗ್ತಾ ಇದೆ, ಮನಸ್ಸು ಸಂತೋಷ ಆಗೋಯ್ತು ನಿನ್ನನ್ನು ನೋಡಿ, ನೌ ಐ ಆಮ್ ವೆರಿ ಹ್ಯಾಪಿ. ಹೀಗೆ ಹೇಳಿದಾಗ ಆ ಬ್ಯೂಟಿ ಅನ್ನುವಂತಹದ್ದು ಹಾರದಲ್ಲಿತ್ತ, ಅಥವಾ ಬೇಸಿಕಲಿ ಭಗವಂತ ಈಸ್ ವೆರಿ ಸ್ಮಾರ್ಟ್, ಯಾವುದದು? ಸೊ ಜನರಲಿ ಹೂವಿನ ಹಾರ ಅಂತಂದಾಗ ಆ ಹೂವು ಅಂತಂದ್ರೇ ಅದು ಫಸ್ಟ್ ಆಫ್ ಆಲ್ ಅದು ನಮ್ಮ ಮನಸ್ಸನ್ನು ಅಪಹರಿಸುತ್ತೆ ಆ ಹೂವು, ಬಿಕಾಸ್ ಆಫ್ ಇಟ್ಸ್ ಸೌಂದರ್ಯ. ಹೂವು ಅಂತಂದಾಗ ದೇರ್ ಈಸ್ ಫ್ರಾಗ್ರೆನ್ಸ್, ದೇರ್ ಈಸ್ ಬ್ಯೂಟಿ ಇನ್ ಇಟ್. ಯಾವುದೇ ಒಂದು ಹೂವು ಅಂತ ಹೇಳಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ, ನಮ್ಮ ಮನೆಯಲ್ಲಿ ಏನಾರು ಒಂದು ಹೂವಿನ ಗಿಡಗಳನ್ನ ಏನಾರು ಹಾಕಿದ್ರೆ ನಾವು ಆ ಹೂವನ್ನು ನೋಡಿದ ತಕ್ಷಣ ನಮ್ಮ ಮುಖ, ಆ ಹೂವು ಹೇಗೆ ಅರಳಿದೆ ಆ ರೀತಿಯಲ್ಲಿ ನಮ್ಮ ಮುಖ ಕೂಡ ಅರಳುತ್ತೆ. ದಟ್ ಈಸ್ ದಿ ವೆರಿ ನೇಚರ್ ಆಫ್ ದಿ ಹೂವು. ಹೂವು ಅಂತಂದರೆ ಹಾಗೆ ಅದು ನಮ್ಮ ಮನಸ್ಸನ್ನು ಸೊರೆಗೊಳ್ಳುತ್ತದು, ನಮ್ಮ ಮನಸ್ಸನ್ನು ಅಪಹರಿಸುತ್ತದೆ. ಸೊ ಏನೋ ಎದ್ದ ತಕ್ಷಣ ನಾವು ಕಣ್ಣುಜ್ಜಿಕೊಂಡು ಈಚೆ ಬರ್ತೀವಿ ಮನೆ ಹತ್ರ, ಆ ಕಾಂಪೌಂಡಲ್ಲಿ ಒಂದು ಒಳ್ಳೆ ಅರಳಿರೋ ಒಂದು ಗುಲಾಬಿನೋ ಯಾವುದೋ ಒಂದು ಹೂವನ್ನು ನೋಡಿದಾಗ ನಮಗೆ ಗೊತ್ತಿಲ್ಲ, ನಾವು ಒಂದು ರೀತಿ ನಗನಗ್ತಾ ಆ ಹೂವನ್ನು ನಾವು ಅದರ ಸೌಂದರ್ಯವನ್ನು ನಾವು ಅನುಭವಿಸ್ತೀವಿ. ಆ ಹೂವಿನಲ್ಲಿ ಆ ಸೌಂದರ್ಯ ಇದೆ. ಸೊ ಹೂವು ಇಟ್ಸ್ ಸೋ ಬ್ಯೂಟಿಫುಲ್. ಆ ಫ್ರಾಗ್ರೆನ್ಸ್, ಆ ಪರಿಮಳ. ಈಗ ಮನೆ ಮುಂದೆ ಒಂದು ಪಾರಿಜಾತ ಅನ್ನುವಂತಹದ್ದೇನಾದ್ರು ಗಿಡ ಇದ್ದರೆ, ಆ ಬೆಳಗ್ಗೆ ಎದ್ದಾಗ ಆ ಪಾರಿಜಾತ ಎಲ್ಲ ಅರಳಿರೋ ಪಾರಿಜಾತಗಳೆಲ್ಲ, ಆ ಹೂವುಗಳೆಲ್ಲ ಕೆಳಗೆ ಬಿದ್ದಿರುತ್ತೆ, ಅಥವಾ ಆ ಗಿಡದಲ್ಲಿ ಅಲ್ಲಿ ಗುಂಪಾಗಿ ಗುಚ್ಛವಾಗಿ ಅಲ್ಲಿ ನಿಂತಿರುತ್ತೆ. ಆ ಮರವನ್ನು, ಆ ಗಿಡವನ್ನು ಸ್ವಲ್ಪ ಶೇಕ್ ಮಾಡಿದ್ರೆ ಸಾಕು, ಎಲ್ಲ ಉದುರುತ್ತೆ. ಆಗ ನಮಗೆ ಒಂದು ದ ಬ್ಯೂಟಿ ಆಫ್ ದಿ ಪಾರಿಜಾತ, ಆ ಪಾರಿಜಾತವನ್ನು ನೋಡ್ತಾ ಇದ್ರೇ ಅರಳಿರುವಂತಹ ಪಾರಿಜಾತ, ಅದರ ಕೆಂಪಾದ ತೊಟ್ಟು, ದಟ್ ಟೇಕ್ಸ್ ಅವೇ ಅವರ್ ಮೈಂಡ್. ಅಷ್ಟು ಮಾತ್ರನಾ ಪಾರಿಜಾತ ಅಂತಂದಾಗ? ದ ಫ್ರಾಗ್ರೆನ್ಸ್ ಇಸ್ ಸೋ ಬ್ಯೂಟಿಫುಲ್, ಸೋ ಹೆವನ್ಲಿ. ಸೊ ನಮ್ಮ ಮನೆ ಮುಂದೆ ಅಂತಹ ಒಂದು ಪಾರಿಜಾತ ಇದೆ, ಆ ಹೂಗಳೆಲ್ಲ ಆಗಷ್ಟೇ ಅರಳಿ ಕೆಳಗೆ ಚೆಲ್ಲಿದೆ, ಅದನ್ನೆಲ್ಲ ಹೋಗಿ ನಾವು ಆಯ್ಕೋಬೇಕು, ಭಗವಂತನಿಗೆ ಪೂಜೆ ಮಾಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ನಾವು ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ದೀವಿ ಅಂತಂದಾಗ ಎಷ್ಟು ಸಂತೋಷವಾಗಿರುತ್ತೆ ನಮ್ಮ ಮನಸ್ಸು, ಮತ್ತು ನಮ್ಮ ಮುಖದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂದು ರೀತಿಯ ಆ ನಗುತ್ತಾ ಆ ಹೂವನ್ನು ನಾವು ಸ್ವಾಗತಿಸ್ತೀವಿ. We pay so much of attention to it. It's all because there is some, you cannot describe the beauty. You just understand the beauty which is there in the flower. ಸೊ ಒಂದು ಹೂವು ಅಂತಂದಾಗ ಅದಕ್ಕೆ ಇಂತಹ ಒಂದು ಶಕ್ತಿ ಇದೆ. ಇಟ್ ಈಸ್ ದಿ ಪವರ್. ಇಟ್ ಸಿಂಪ್ಲಿ ಟೇಕ್ಸ್ ಅವರ್, ನಮ್ಮ ಮನಸ್ಸು ಎಲ್ಲವನ್ನ ಅದು ಕ್ಯಾಪ್ಚರ್ ಮಾಡಿಬಿಡುತ್ತೆ. ಆ ಫ್ರಾಗ್ರೆನ್ಸ್ ಇರ್ಬೋದು, ಅದರ ಬ್ಯೂಟಿ ಇರ್ಬೋದು. ಸೊ ಅಂತಹ ಹೂವುಗಳಿಂದ ನಾವೇನು ಮಾಡ್ತೀವಿ, ಒಂದು ಮಾಲೆಯನ್ನು ಮಾಡ್ತೀವಿ. ಮಾಲೆಯನ್ನು ಮಾಡಬೇಕಾದ್ರೆ ಇಷ್ಟುದ್ದ ಇರಬೇಕು, ಹೀಗಿರಬೇಕು, ಸೆಂಟರಲ್ಲಿ ಇನ್ನೊಂದು ಬೇರೆ ಥರ ಒಂದು ಡಿಸೈನ್ ಮಾಡಬೇಕು, ಇನ್ನೊಂದು ಹೂವು ಅದರ ಜೊತೆ ಇಡಬೇಕು, ಬಗೆಯಾದ ಹೂವುಗಳನ್ನು ಸೇರಿಸಿ ನಾವು ಒಂದು ಒಳ್ಳೆಯ ಮಾಲೆಯನ್ನು ಮಾಡ್ತೀವಿ, ಒಂದು ಹಾರವನ್ನು ಮಾಡ್ತೀವಿ. ಈಗ ಲೆಟ್ ಅಸ್ ಥಿಂಕ್, ಹಾರವನ್ನು ಮಾಡಾಯಿತು, ಹೂವು ಈಸ್ ಬ್ಯೂಟಿಫುಲ್ ಗೊತ್ತಾಯಿತು, ಒಳ್ಳೆ ಫ್ರಾಗ್ರೆನ್ಸ್ ಎಲ್ಲ ಇದೆ, ಎಲ್ಲ ಇದೆ. ಸಪೋಸ್ ಆ ಹಾರವನ್ನು ನಾನು ಹಾಕೋತೀನಿ ಅಂತಂದರೆ ನಾನು ನಿಜವಾಗ್ಲೂ ನಾನು ಎಂಜಾಯ್ ಮಾಡೋಕ್ಕಾಗತ್ತಾ ಆ ಹಾರವನ್ನು ನಾನು ಹಾಕ್ಕೊಂಡ್ರೆ? ಇಲ್ಲ. ಆ ಹಾರವನ್ನು ಭಗವಂತನಿಗೆ ಹಾಕಿ ಭಗವಂತನನ್ನು ನೋಡಿ ದೆನ್ ನನಗೆ ಅದರಿಂದ ಸಂತೋಷ ಸಿಗುತ್ತೆ, ನನಗೆ ತೃಪ್ತಿ ಸಿಗುತ್ತೆ. ಸೊ ಭಗವಂತನಿಗೆ ಈ ಹಾರವನ್ನು ನಾನು ಅರ್ಪಿಸ್ತಾ ಇದ್ದೀನಿ ಅಂತಂದಾಗ ಅಲ್ಲಿರೋಂತಹ ಒಂದು ಭಕ್ತಿ, ದಟ್ ಅರ್ಪಣಾ ಭಾವ, ಸೊ ಇವೆಲ್ಲ ಅಡಿಷನ್ಸ್, ನಮ್ಮ ಭಕ್ತಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಮನಸ್ಸನ್ನು ಅದು ವಿಕಾಸಗೊಳಿಸುತ್ತೆ, ಮನಸ್ಸನ್ನು ಹಿಗ್ಗಿಸುತ್ತೆ. ಸೊ ನಾವು ಬಹಳ ಭಕ್ತಿಯಿಂದ, ಭಗವಂತ ನಿನಗೋಸ್ಕರ ನಾನು ಕಟ್ಟಿರೋಂತಹದ್ದು ಇದು ಹೂವಿನ ಮಾಲೆ,
ಇಟ್ ಈಸ್ ಫಾರ್ ಯು. ಸೊ ಇದನ್ನು ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಬಹಳ ಭಕ್ತಿಯಿಂದ ಅಂತ ಹೇಳಿ ಭಗವಂತನಿಗೆ ಆ ಹೂ ಮಾಲೆಯನ್ನು ಹಾಕ್ಬಿಟ್ಟು ನಾನು ಹೇಳ್ತೀನಿ, ಭಗವಂತ ಯು ಲುಕ್ ಸೋ ಬ್ಯೂಟಿಫುಲ್, ಭಗವಂತ ಯು ಲುಕ್ ಸೋ ಬ್ಯೂಟಿಫುಲ್. ಸೊ ಹೀಗೆ ಒಂದು ಹಾರ ಅಂತಂದರೆ ಈ ರೀತಿ, ಒಂದು ಹೂವಿನ ಹಾರ ಅಂದರೆ ಅದು ಈ ರೀತಿ ಇದೆ ಅನ್ನೋದು ನಮಗೆಲ್ಲ ಗೊತ್ತು. ಆದರೆ ಇಲ್ಲಿ ಪುಷ್ಪದಂತಾಚಾರ್ಯ ಹೇಳ್ತಾ ಇದ್ದಾನೆ, ಹೇ ಪರಮಾತ್ಮ, ನಿನಗಾಗಿ ನಾನು ಒಂದು ಹೂವಿನ ಹಾರವನ್ನು ಮಾಡಿದ್ದೀನಿ. ಆ ಹೂವಿನ ಹಾರ ಯಾವ ಥರ ಅಂತಂದರೆ, ಪರಮಾತ್ಮ ಅದು ಹಾರ ಹೂವಿನಿಂದ ಮಾಡಿರುವಂತಹದ್ದಲ್ಲ. It is not, I did not use the flowers. Then what type of hara? He says, Vakya Pushpopaharam. So he says, ನಾನು ನಿನಗೆ ವಾಕ್ಯ ಪುಷ್ಪಗಳ ಹಾರವನ್ನು ಮಾಡಿದ್ದೀನಿ ಪರಮಾತ್ಮ. ನಾನು ಸ್ತೋತ್ರ ಅಂತ ಹೇಳಿ ಥ್ರೂ ಮೈ ವರ್ಬಲ್ಸ್ ಅಂತಂದರೆ ಪದಗಳನ್ನು, ಶಬ್ದಗಳನ್ನು ಉಪಯೋಗಿಸಿ ನಾನು ನಿನಗೆ ಒಂದು ಸುಂದರವಾದ ಮಾಲೆಯನ್ನು ಮಾಡಿದ್ದೀನಿ. ನಾನು ಸ್ತೋತ್ರವನ್ನು ನಿನಗಾಗಿ ಇದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಆ ಸ್ತೋತ್ರದಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಪದಗಳೆಲ್ಲವನ್ನು ನಾನು ಬಳಸಿದ್ದೀನಿ. ಆ ಎಲ್ಲ ಪದಗಳನ್ನು ಸುಂದರವಾಗಿ ಒಂದು ಮಾಲೆಯಂತೆ ಒಂದಕ್ಕೊಂದು ಸೇರಿಸಿ ವಾಕ್ಯ ಪುಷ್ಪಗಳ ಹಾರವನ್ನು ನಾನು ನಿನಗೆ ಮಾಡಿದ್ದೀನಿ. ಅದನ್ನು ನಾನು ನಿನಗೆ ತಂದಿದ್ದೀನಿ. ಬಟ್ ಅದನ್ನು ನಾನು ಏನು ಮಾಡ್ತೀನಿ, ಐ ವಾಂಟ್ ಟು ಆಫರ್ ಇಟ್, ನಿನ್ನ ಪಾದಚರಣೆಗಳಿಗೆ ಅದನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ನಾನು. ಅಂಡ್ ಹಿ ಆಲ್ಸೋ ಸೇಸ್, ಐ ಆಮ್ ನಾಟ್ ದಿ ಮೇನ್ ಕರ್ತ. ಸೊ ಇಲ್ಲಿ ಪದಗಳನ್ನು ಉಪಯೋಗಿಸಿ ಒಂದು ಹಾರವನ್ನು ನಾನು ಮಾಡಿದ್ದೀನಿ ಅಂತಂದಾಗ ಆ ಪದಗಳನ್ನು ನಾನು ಮಾಡಿದ್ದೀನಿ ಅಂತ ನೀನು ತಿಳ್ಕೊಬೇಡ. ನನಗೆ ಆ ಸೆನ್ಸ್ ಆಫ್ ಡೂವರ್ಶಿಪ್ ಇಲ್ಲ. ಸೊ ಐ ಆಮ್ ನಾಟ್ ದಿ ಮೇನ್ ಕರ್ತ. ಇಲ್ಲಿ ನೇರವಾಗಿ ನಾನು ಏನೂ ಮಾಡಲೇ ಇಲ್ಲ. ನಾನು ನಿನ್ನ ಭಕ್ತ. ನಿನ್ನನ್ನು ಸ್ತುತಿ ಮಾಡೋದರಲ್ಲಿ ನನಗೆ ಒಂದು ರೀತಿಯ ಬಹಳ ಸಂತೋಷ ಸಿಗುತ್ತೆ, ಬಹಳ ಆನಂದ ಸಿಗುತ್ತೆ. ಅದನ್ನು ಮಾಡುವಂತಹ ಪ್ರಯತ್ನದಲ್ಲಿ, ನಿನ್ನ ಸ್ತುತಿ ಮಾಡುವಂತಹ ಪ್ರಯತ್ನದಲ್ಲಿ ಅದು ಯಾವ ರೀತಿ ವರ್ಣನೆ ಮಾಡ್ತೀನೋ, ಹೇಗೆ ಸ್ತುತಿ ಮಾಡ್ತೀನೋ ಗೊತ್ತಿಲ್ಲ. ಯಾಕೆಂತಂದರೆ ನಿನ್ನನ್ನು ಸ್ತುತಿ ಮಾಡಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ಪದಗಳಿಂದ ನಾನು ನಿನ್ನನ್ನು ಸ್ತುತಿ ಮಾಡ್ತೀನಿ ಅಂತಂದರೆ ಯು ಆರ್ ಲಿಮಿಟೆಡ್ ಟು ದೀಸ್ ವರ್ಡ್ಸ್, ಬಟ್ ಯು ಆರ್ ಅನ್ಲಿಮಿಟೆಡ್, ಲಿಮಿಟ್ಲೆಸ್ ನೀನು. ಸೊ ನಾನು ಈ ಪದಗಳನ್ನು ಉಪಯೋಗಿಸಿ ನಿನ್ನನ್ನು ಸ್ತುತಿ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ನಿನ್ನ ಯು ಆರ್ ಕನ್ಫೈನ್ ಟು ದಿಸ್ ಮಚ್. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಸೊ ಅದರಿಂದ ಇಲ್ಲಿ ನೇರವಾಗಿ ನಾನೇನು ಮಾಡಿಲ್ಲ. ಹಾಗಾದರೆ ಹೂ ಈಸ್ ದ ಡೂವರ್? ನಾನು ಮಾಡಿಲ್ಲ ಅಂತಂದರೆ ಹೂ ಈಸ್ ದ ಮೇನ್ ಡೂವರ್? ಹಿ ಸೇಸ್ ಇಟ್ ಈಸ್ ದಿ ಭಕ್ತಿರಾಧಾತ್. ಸೊ ಇಟ್ ಈಸ್ ದಿ ಪ್ಯೂರ್ ಡಿವೋಷನ್. ಮಾಂ ಭಕ್ತಿರಾಧಾತ್. ಸೊ ಭಕ್ತಿಯನ್ನು ನಾನು ಸ್ತೋತ್ರ ಅಂತ ಹೇಳಿ ನಾನು ಮಾಡಿದ್ದೀನಿ ಅನ್ನುವಂತಹದ್ದು ಒಂದರ್ಥದಲ್ಲಿ ನಿಜ. ಭಕ್ತಿ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಒಂದರ್ಥದಲ್ಲಿ ನಿಜ. ಬಟ್ ಈ ರೀತಿ ಒಂದು ಕೃತಿಯನ್ನು ರಚಿಸಬೇಕು ಅಂತಂದಾಗ, ಕಂಪೋಸ್ ಮಾಡಬೇಕು ಅಂತಂದಾಗ ಇಟ್ ರಿಕ್ವೈರ್ಸ್ ಡಿಫರೆಂಟ್ ಲೆವೆಲ್ ಆಫ್ ಸ್ಕಿಲ್. ಒಂದು ಕಾವ್ಯಮಯವಾದ ಮನಸ್ಸಿರಬೇಕು. ಸೊ ಸಾಹಿತ್ಯ ಗೊತ್ತಿರಬೇಕು, ಬುದ್ಧಿವಂತನಾಗಿರಬೇಕು. ಆದರೆ ನನ್ನಲ್ಲಿ ಅಂತಹ ಯಾವ ಗುಣಗಳು ಇಲ್ಲ. ನನಗೆ ಗೊತ್ತಿರೋದಿಷ್ಟೇ, ನಿನ್ನನ್ನು ಹೊಗಳಬೇಕು. ಯಾಕೆ ಹೊಗಳಬೇಕು ಅಂತಂದರೆ ಯು ಆರ್ ಮೈ ಇಷ್ಟ ದೈವ, ಆರಾಧ್ಯ ದೈವ. ಯು ಆರ್ ಎವ್ರಿಥಿಂಗ್ ಟು ಮೀ. ಸಿನ್ಸ್ ಯು ಆರ್ ಎವ್ರಿಥಿಂಗ್ ಟು ಮೀ, ನಾನು ನಿನಗಾಗಿ ಅದು ಏನೇನು ಮಾಡಿದ್ರು, ಎಷ್ಟೆಷ್ಟು ಮಾಡಿದ್ರು ಅದು ಸಾಲದು ಅಂತಲೇ ಇದೆ. ಆ್ಯಂಡ್ ಇಟ್ ಈಸ್ ಟ್ರೂ ಆಲ್ಸೋ. ಯಾಕೆ ಅಂತಂದರೆ
ನಿನ್ನನ್ನು ಸ್ತುತಿ ಮಾಡಬೇಕು, ನಿನ್ನನ್ನು ಪ್ರೈಸ್ ಮಾಡಬೇಕು ಅಂತಂದರೆ ಬ್ರಹ್ಮಾದಿ ದೇವತೆಗಳಿಗೆ ಸಾಧ್ಯ ಆಗಲಿಲ್ಲ. ದೇ ಫೇಲ್ಡ್ ಟು ಪ್ರೈಸ್ ಯು. ಬ್ರಹ್ಮಾದಿ ದೇವತೆಗಳಿಗೆ ಆಗಲಿಲ್ಲ ಅಂತಂದಮೇಲೆ ನಾನು ಎಷ್ಟರವನು? ನಾನು ಹುಲು ಮಾನವ, ನಾನು ಐ ಆಮ್ ನಥಿಂಗ್. ಅವ್ರಗಳ ಕೈಲೇ ಆಗಲಿಲ್ಲ, ಇನ್ನು ನನ್ನ ಕೈನಲ್ಲಾಗತ್ತಾ? ನಾನು ಬ್ರಹ್ಮನಿಗಿಂತ ದೊಡ್ಡವನಲ್ಲ. ಬ್ರಹ್ಮನಿಗೆ ಆಗಲಿಲ್ಲ, ಬೇರೆ ಬೇರೆ ದೇವತೆಗಳಿಗೆ ಆಗಲಿಲ್ಲ ಅಂತಂದಮೇಲೆ ಇನ್ನು ನಾನು ಹೇಗೆ ಅದನ್ನು ಮಾಡೋದಕ್ಕೆ ಸಾಧ್ಯ? ನನ್ನ ಕೈನಲ್ಲೂ ಅದು ಸಾಧ್ಯ ಇಲ್ಲ. ಆದರೆ ಬ್ರಹ್ಮಾದಿಗಳು ಮಾಡಿದ್ದಾರೆ, ಆದರೂ ಪೂರ್ಣವಾಗಿ ಅವರು ನ್ಯಾಯ ಒದಗಿಸೋಕ್ಕಾಗಲಿಲ್ಲ. ಅದೇ ಎಷ್ಟು ಸತ್ಯವೋ ಅದೇ ರೀತಿ ಅವ್ರಿಗಾಗಲಿಲ್ಲ ಅಂತ ಅಂದ್ಬಿಟ್ಟು ನಾನು ಕೈ ಕಟ್ಟಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನನ್ನ ಮೇಲೆ ಅಷ್ಟೊಂದು ಭಕ್ತಿ ಇಟ್ಕೊಂಡಿದ್ದೀನಿ, ಅಷ್ಟೊಂದು ಪ್ರೀತಿಯನ್ನು ಮಾಡ್ತೀನಿ. ಅವ್ರಿಗೆ ಆಗಲಿಲ್ಲ, ಅದರಿಂದ ನನ್ನ ಕೈನಲ್ಲಿ ಎಲ್ಲ ಆಗತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಐ ವಿಲ್ ಟ್ರೈ, ನಾನು ಪ್ರಯತ್ನವನ್ನು ಮಾಡ್ತೀನಿ. ಸೊ ಈ ನನ್ನ ಪ್ರಯತ್ನದಲ್ಲಿ ನಾನು ನಿನ್ನ ಸ್ತುತಿ ಮಾಡಬೇಕಾದ್ರೆ ಅದು ಯಾವ ರೀತಿ ಹಾಡ್ತೀನೋ, ಯಾವ ರೀತಿ ಹೊಗಳ್ತೀನೋ, ಯಾವ ಪದಗಳನ್ನು ತಂದು ಇಲ್ಲಿ ಭಕ್ತಿ ಅಂತ ಹೇಳಿ ನಿನ್ನ ಪಾದ ಚರಣಗಳಿಗೆ ಅರ್ಪಿಸ್ತೀನೋ, ಆ ಸಮಯದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಲೋಪದೋಷಗಳು ಕಂಡು ಬಂದರೆ ದಯಮಾಡಿ ನೀನು ಕಾರುಣ್ಯ ಮೂರ್ತಿಪ್ಪ, ನೀನು ನನ್ನನ್ನು ಕ್ಷಮಿಸಬೇಕು. ಸುಮ್ಮನೆ ಇರೋಕ್ಕಾಗ್ತಾ ಇಲ್ಲ ನನಗೆ, ನಿನ್ನನ್ನು ಪ್ರೈಸ್ ಮಾಡದೆ ಇರೋದಕ್ಕೆ ಆಗ್ತಾ ಇಲ್ಲ. ಸೊ ನಾನು ಏನೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಅದರಿಂದ ನಿನ್ನನ್ನು ನಿಜವಾಗ್ಲೂ ಸ್ತುತಿ ಮಾಡಬೇಕು ಅಂತಂದರೆ ಇಟ್ ರಿಕ್ವೈರ್ಸ್ ಲಿಟಲ್ ಡಿಫ್ರೆಂಟ್ ಸ್ಕಿಲ್ ಆ್ಯಂಡ್ ಸ್ಟ್ರೆಂತ್. ಸೊ ಈ ರೀತಿಯಲ್ಲಿ ಒಂದು ಕೃತಿ ಹೊರಬರಬೇಕು ಅಂತಂದರೆ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಯುವರ್ ಭಕ್ತಿ. ಆದರೂ ಕೂಡ ಇಟ್ ರಿಕ್ವೈರ್ಸ್ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಕಿಲ್ ಆ್ಯಂಡ್ ಸ್ಟ್ರೆಂತ್ ಅಂತ ಹೇಳಿದಾಗ, ಆದರೂ ಕೂಡ ಏನೋ ಒಂದು ಕೃತಿ ರಚನೆ ಆಗಿದೆ ಅಂತ ಅಂದ ಪಕ್ಷದಲ್ಲಿ ಅದು ಬೇರೆ ಏನೂ ಅಲ್ಲಪ್ಪ, ಅದು ಕೇವಲ ನನ್ನ ನಿನ್ನ ನಡುವೆ ನಮ್ಮಿಬ್ಬರ ಮಧ್ಯೆ ಇರುವಂತಹ ಭಕ್ತಿ ಆ ಕೆಲಸವನ್ನು ಮಾಡಿದೆ. ಅದು ನಾನು ಮಾಡಿಲ್ಲ. ಇಟ್ ಈಸ್ ಡನ್ ಬೈ ದಟ್ ಪ್ಯೂರ್ ಡಿವೋಷನ್. ಯಾಕೆ ಅಂತಂದರೆ ನನಗೆ ಗೊತ್ತು ನಾನು ಏನು ಅನ್ನೋದು ನನಗೆ ಗೊತ್ತು. ಹೇಗೆ? ಈಗ ನನ್ನ ಮನಸ್ಸನ್ನು ನಾನು ಸ್ವಲ್ಪ ಅನಲೈಸ್ ಮಾಡ್ಕೊಳ್ಳೋಣ. ನಾನು ಏನು ಅನ್ನೋದನ್ನು ನಾನು ನನ್ನ ಮನಸ್ಸನ್ನು ಕುರಿತು ಒಂದು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋತೀನಿ ಅಂತ ಹೇಳಿ ನನ್ನ ಮನಸ್ಸನ್ನು ನಾನು ನೋಡಿಕೊಂಡ್ರೆ, ಮೈ ಮೈಂಡ್ ಈಸ್ ದುರ್ಬಲ, ಇಟ್ ಈಸ್ ವೆರಿ ವೀಕ್. ಒಂದು ಚೂರು ಶಕ್ತಿ ಇಲ್ಲ. ದೆರ್ ಈಸ್ ನೋ ಬಲ ಇನ್ ಮೈ ಮೈಂಡ್. ಇಟ್ ಈಸ್ ದುರ್ಬಲ. ಮೈಂಡ್ ಸ್ಥಿರವಾಗಿಲ್ಲ. 108 ದಿಕ್ಕುಗಳಲ್ಲಿ ನನ್ನನ್ನು ಬಿಟ್ಟು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ನನ್ನ ಹಿಡಿತಕ್ಕೆ ಅದು ಸಿಕ್ಕಿಲ್ಲ. ಇಟ್ ಈಸ್ ನಾಟ್ ಸ್ಟಿಲ್, ಸ್ಥಿರವಾಗಿಲ್ಲ. ಇಟ್ ಈಸ್ ನಾಟ್ ಫರ್ಮ್. ಆ್ಯಂಡ್ ದ ಸ್ಟ್ರೆಂತ್ ಆಫ್ ಮೈ ಮೈಂಡ್ ಈಸ್ ವೆರಿ ವೆರಿ ಲಿಮಿಟೆಡ್. ಇರ್ಬೋದು, ಎಲ್ಲೋ ಒಂದು ಚೂರು ಶಕ್ತಿ ಇರಬಹುದು ಅಷ್ಟೆ. ಸೊ ನಮ್ಮ ಮನಸ್ಸಿನ ಬೌಂಡ್ರಿ ಅಂತಂದರೆ ಇಟ್ ಈಸ್ ರಾಗ ದ್ವೇಷ. ಅಲ್ಲಿ ಹೋಗಿ ನಿಂತು ಬಿಡುತ್ತೆ ಮನಸ್ಸು. ವೀಕ್ನೆಸ್ ಅದು. ಮನಸ್ಸು ಹೋಗಿ ಅಲ್ಲಿ ಆ ರೀತಿ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ. ರಾಗ ದ್ವೇಷಗಳಿಗೆ ಅದರ ಸೆಳೆತಕ್ಕೆ ಒಳಗಾಗತ್ತೆ ಅಂತಂದರೆ ದಟ್ ಈಸ್ ಎ ವೀಕ್ನೆಸ್ ಆಫ್ ದಿ ಮೈಂಡ್. ಅದನ್ನು ದಾಟಿ ಹೋಗ್ತಾ ಇಲ್ಲ ಆ ಬೌಂಡ್ರಿ. ಎಸ್, ಇಟ್ ಸ್ಟಾಪ್ಸ್ ದೇರ್. ಸೊ ಅದರ್ವೈಸ್ ಮೈಂಡ್ ಹ್ಯಾಸ್ ಗಾಟ್ ದಿ ಒಂದು ರೀತಿಯ ಪವರ್. ಈ ಒಂದು ಬೌಂಡ್ರಿ ಇಲ್ಲ ಅನ್ನೋ ಹಾಗಿದ್ದರೆ ಮನಸ್ಸಿಗೆ ಎಷ್ಟು ಶಕ್ತಿ ಇರ್ತಿತ್ತು. ಇಟ್ ಕ್ಯಾನ್ ಥಿಂಕ್ ಆಫ್ ಸೋ ಮೆನಿ ಥಿಂಗ್ಸ್. ಮನಸ್ಸು ಅಂತಂದಾಗ ಇಟ್ಸ್ ಕಾಲ್ಡ್ ಪವರ್. ಮನೋಶಕ್ತಿ ಅಂತ ಹೇಳ್ತಾರೆ. ಮನಸ್ಸು ಅಂತಂದಾಗ ಮೈಂಡ್ ಕ್ಯಾನ್ ಮೂವ್ ಎ ಮೌಂಟನ್ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ಇದೆ ಮನಸ್ಸಿಗೆ. ಆದರೆ ಇದು ಹೋಗಿ ಆ ರಾಗದ್ವೇಷಗಳ ಆ ಬೌಂಡ್ರಿನಲ್ಲಿ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಅದರ್ವೈಸ್ ಮೈಂಡ್ ಅಂತಂದರೆ ಎಷ್ಟು ಶಕ್ತಿಯುತವಾಗಿರಬೇಕದು. ಇಟ್ ಕ್ಯಾನ್ ಥಿಂಕ್ ಆಫ್ ಸೋ ಮೆನಿ ಥಿಂಗ್ಸ್. ಇಟ್ ಕ್ಯಾನ್ ಡೂ ಎನಿಥಿಂಗ್. ಸೊ ಮನಸ್ಸಿನ ಶಕ್ತಿ ಅಂತಂದರೆ ಇಟ್ ಈಸ್ ಆ್ಯಕ್ಚುಲಿ ಅಗಾಧ. ಬಟ್ ಆದರೂ ಕೂಡ ಮನಸ್ಸಿನ ವೀಕ್ನೆಸ್ ಏನು ಅಂತಂದರೆ ಇಟ್ ಆಲ್ವೇಸ್ ಥಿಂಕ್ ಆಫ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್.
ಸೊ ಇಟ್ ಈಸ್ ವೆರಿ ಲಿಮಿಟೆಡ್. ಸೊ ಇಂತಹ ಒಂದು ಮನಸ್ಸು, ಇಷ್ಟೊಂದು ದುರ್ಬಲವಾದ ಮನಸ್ಸು ಸದಾಕಾಲ ಒಂದಲ್ಲ ಒಂದು ರೀತಿಯಲ್ಲಿ ಅದು ಇಟ್ ಈಸ್ ಸಫರಿಂಗ್. ಸೊ ಈ ರೀತಿ ಸದಾ ಏನೋ ಒಂದು ಸಂಕಟ, ನೋವು ಅನುಭವಿಸ್ತಾ ಇರುವಂತಹ ದುರ್ಬಲವಾದ ಮನಸ್ಸು, ಅದು ಹೇಗೆ ತಾನೇ ಪರಮಾತ್ಮ ನಿನ್ನನ್ನು ಪೂಜೆ ಮಾಡೋದಕ್ಕೆ ಸಾಧ್ಯ? ಹೇಗೆ ನಿನ್ನ ಮಹಿಮೆಯನ್ನು, ನಿನ್ನ ಲೀಲೆಯನ್ನು, ನಿನ್ನ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಇದು ಯಾವುದೂ ಅರ್ಥನೇ ಆಗಲಿಲ್ಲ ಅಂತಂದ ಮೇಲೆ ಅದು ಹೇಗೆ ನಿನ್ನನ್ನು ಹೊಗಳುತ್ತೆ? ಹೌ ಕ್ಯಾನ್ ಇಟ್ ಡೂ ದಿ ಸ್ತುತಿ? ಮನಸ್ಸಿನಲ್ಲಿ ಶಕ್ತಿನೇ ಇಲ್ಲ. ಶಕ್ತಿ ಇಲ್ಲದ ದುರ್ಬಲವಾದ ಮನಸ್ಸು ಹೇಗೆ ನಿನ್ನ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಇಟ್ ಈಸ್ ನಾಟ್ ಪಾಸಿಬಲ್. ಸೊ ನಿನ್ನ ಲೀಲೆ, ಮಹಿಮೆ, ಇಟ್ ಈಸ್ ಬಿಯಾಂಡ್ ದಿ ಬೌಂಡ್ರಿ ಆಫ್ ದಿ ಮೈಂಡ್. ಸೊ ಇನ್ಸ್ಪೈಟ್ ಆಫ್ ದಿಸ್, ಇಷ್ಟೆಲ್ಲ ದೋಷಗಳು ಈ ಮನಸ್ಸಿನಲ್ಲಿ ಆವರಿಸಿದೆ. ಆದರೂ ಕೂಡ ಶಿವ ಅಂತ ಹೇಳಿದಾಗ ಒಂದು ರೀತಿಯ ಆ ಒಂದು ಆವೇಶ ನನ್ನಲ್ಲಿ ಉಂಟಾಗುತ್ತೆ. ಬಿಕಾಸ್ ಯು ಆರ್ ಮೈ ಇಷ್ಟ ದೈವ, ಯು ಆರ್ ಎವ್ರಿಥಿಂಗ್ ಟು ಮೀ, ಯು ಆರ್ ಇಷ್ಟ ದೈವ, ನನ್ನ ಆರಾಧ್ಯ ದೈವ ನೀನು. ಸೊ ಇನ್ಸ್ಪೈಟ್ ಆಫ್ ದಿಸ್, ಇಂತಹ ಅನೇಕ ಸೋಲುಗಳ ನಡುವೆ ದುರ್ಬಲವಾದ ಮನಸ್ಸನ್ನು ಹೊಂದಿದ್ರೂ ಕೂಡ ಏನೋ ಅಲ್ಪ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನನಗೆ ಎಷ್ಟು ಸ್ವಾತಂತ್ರ್ಯ ಸಿಗುತ್ತೆ, ಇಂತಹ ದುರ್ಬಲವಾದ ಮನಸ್ಸನ್ನು ನಾನು ಹೊಂದಿದ್ದೀನಿ ಅಂದಾಗ ನನಗೆ ಇನ್ನೆಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಸಿಗುತ್ತೆ. ಸೊ ಸಿಕ್ಕಷ್ಟು ಸ್ವಾತಂತ್ರ್ಯವನ್ನು ನಾನು ಉಪಯೋಗಿಸಿಕೊಂಡು ಒಂದು ಸ್ವಲ್ಪ ಮಟ್ಟಿಗೆ ನಿನ್ನನ್ನು ಹಾಡಿ ಹೋಗೊಳ್ಳೋ ಅಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದು ಹೇಗೆ ಸಾಧ್ಯ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಭಕ್ತಿ. ಮಾಂ ಭಕ್ತಿರಾದಾತ್. ಸೊ ದಟ್ ಭಕ್ತಿ, ಇಟ್ pushed me to compose something like this. ಕೆಲವು ಪದಗಳನ್ನು, ಇಂತಹ ಪದಗಳನ್ನು ಬಳಸಿ ನೀನು ಪರಮಾತ್ಮನನ್ನು ಹೊಗಳು ಅಂತ ಹೇಳಿ, ಸೊ ದಿಸ್ ಭಕ್ತಿ ಇಟ್ pushed me. ಸೊ ಆದ್ದರಿಂದ ನಾನು ಏನು ಮಾಡಿದ್ದೀನಿ, ಸಿಕ್ಕ ಈ ಅವಕಾಶದಲ್ಲಿ ನಾನು ಮತ್ತೆ ಕೈ ತಪ್ಪಿ ಹೋಗಬಾರ್ದು ಅಂತ ಹೇಳಿ ಈ ಒಂದು ಸುಂದರವಾದ ಗಾರ್ಲ್ಯಾಂಡ್, ಒಂದು ಹಾರವನ್ನು ಮಾಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅಂತಂದರೆ, ದಿಸ್ ಗಾರ್ಲ್ಯಾಂಡ್ ಇಸ್ ಮೇಡ್ ಅಪ್ ಆಫ್ ವರ್ಡ್ಸ್, ಶಬ್ದ, ಅಂಡ್ ಐ ಆಫರ್ ಇಟ್ ಅಟ್ ಯುವರ್ ಲೋಟಸ್ ಫೀಟ್. ನಿನ್ನ ಪಾದಚರಣೆಗಳಿಗೆ ಅದನ್ನು ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ಹೇ ವರದ, ಹೇ ಪರಮಾತ್ಮ, ಯು ಆರ್ ವರದ. ವರದ ಅಂತಂದ್ರೇನು? ನನ್ನನ್ನು ಬ್ಲೆಸ್ ಮಾಡೋವನು ನೀನು ಅಂತ. ನೀನು ಕಾರುಣ್ಯ ಮೂರ್ತಿ. ಸೊ ನಿನಗೆ ಯಾವಾಗ ನಿನ್ನ ಕರುಣೆ ಎಷ್ಟಿದೆ ಅಂತಂದರೆ, ಭಕ್ತರು ಅಂದರೆ ಹೇಳಿದ್ರೆ ಸಾಕು, ಅಂತಹವರಿಗೆ ಏನನ್ನು ಬೇಕಾದರೂ ನೀನು ಕೊಡೋದಕ್ಕೆ ಓಡೋಡಿ ಬಂದ್ಬಿಡ್ತೀಯ ನೀನು. ದಟ್ ಈಸ್ ವರದ. ಭಕ್ತನಿಗೆ ಇಂತಹದ್ದು ಬೇಕು ಅಂತ ಗೊತ್ತಾಗಿದೆ ಅಂದ ತಕ್ಷಣ ನೆಕ್ಸ್ಟ್ ಮೂಮೆಂಟ್ ಅವನು ಅಲ್ಲಿರೋದಿಲ್ಲ, ಭಕ್ತರ ಹತ್ರ ಓಡಿ ಬಂದ್ಬಿಡ್ತಾನೆ ಪರಮಾತ್ಮ. ಯು ಆರ್ ಸಚ್ ಎ ವರದ ಪರಮಾತ್ಮ. ಸೊ ಯು ಆರ್ ದಿ ಗಿವರ್ ಆಫ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಫುಲ್ಫಿಲ್ ಆಲ್ ದಿ ಡಿಸೈರ್ಸ್ ಆಫ್ ದಿ ಭಕ್ತ. ಸೊ ನೀನೆಲ್ಲ ಭಕ್ತರುಗಳನ್ನು ನೀನು ಇದೇ ರೀತಿ ನೋಡ್ತೀಯಪ್ಪ. ಕೇವಲ ನನ್ನನ್ನು ಮಾತ್ರ ಅಂತಲ್ಲಪ್ಪ, ನಿನ್ನನ್ನು ಭಕ್ತಿ ಮಾಡೋವಂತಹವರು ನನ್ನಂತೆ ನೂರಾರು ಜನ ಇದ್ದಾರೆ ಇಲ್ಲಿ. ಎಲ್ಲರೂ ಈ ರೀತಿ ಕರೀತಾರೆ. ನೀನು ಎಲ್ಲರನ್ನೂ ಹೋಗಿ ಎಲ್ಲರ ಆಸೆಯ ಬಯಕೆಗಳನ್ನು ನೀನು ಪೂರೈಸ್ತೀಯ. ಯಾರ್ಯಾರಿಗೆ ಏನೇನು ಬೇಕು ಅನ್ನುವಂತಹದ್ದು ನಿನಗೆ ಗೊತ್ತಾಗಿದೆ. ಸೊ ಯು ಆರ್ ವರದ. ಸೊ ಇದು ಈ ರೀತಿ ಪುಷ್ಪದಂತಾಚಾರ್ಯ ತನ್ನ ಆರಾಧ್ಯ ದೈವ ಶಿವನನ್ನು ಹಾಡಿ ಹೊಗಳ್ತಾ ಇದ್ದಾನೆ. ಈ ರೀತಿ ನೇರವಾಗಿ ಪರಮಾತ್ಮನೊಂದಿಗೆ ಅವನು ತನ್ನ ಅನಿಸಿಕೆಗಳನ್ನು ಹಂಚ್ಕೋತಾ ಇದ್ದಾನೆ ಅಂತಂದರೆ, ದಿಸ್ ಪುಷ್ಪದಂತಾಚಾರ್ಯ ಹಿ ಇಸ್ ಸೋ ಹಂಬಲ್. ಈ ಶ್ಲೋಕದಲ್ಲಿ, ಎಸ್ಪೆಷಲಿ ಈ ಶ್ಲೋಕದಲ್ಲಿ ನಾವು ಸಂಪೂರ್ಣವಾಗಿ ಸ್ತೋತ್ರಕರ್ತ ಪುಷ್ಪದಂತಾಚಾರ್ಯನ ನಯ ವಿನಯಗಳನ್ನು ನಾವಿಲ್ಲಿ ಗುರುತಿಸಬಹುದು. ಸೊ ಅವನು ನೇರವಾಗಿ ಭಗವಂತನೊಂದಿಗೆ ತನ್ನ ಹೃದಯವನ್ನು ಬಿಚ್ಚಿ ಅವೆಲ್ಲವನ್ನು ಅವನು ನಿವೇದನೆ ಮಾಡ್ಕೋತಾ ಇದ್ದಾನೆ. ದಿ ಹಂಬಲ್ ವರ್ಡ್ಸ್ ಆಫ್ ಎ ಪ್ಯೂರ್ ಡಿವೋಟಿ ಕ್ಯಾನ್ ಬಿ ಸೀನ್ ಹಿಯರ್ ಇನ್ ದಿಸ್ ಸ್ತೋತ್ರ. ಸೊ ಪರಮಾತ್ಮನೊಂದಿಗೆ ಅವನು ಮಾತನಾಡ್ತಾ ಇರುವಂತಹ ರೀತಿ, ಯಾವ ಸಂದರ್ಭದಲ್ಲಿ ಯಾವ ಮಾತುಗಳನ್ನು ಹೇಗೆ ಪರಮಾತ್ಮನಿಗೆ ತಲುಪಿಸಬೇಕು,
It's also beautiful, and he is expressing the devotion and his self awareness ಅಂತಂದ್ರೆ ಮನಸ್ಸು ಇಷ್ಟೊಂದು ದುರ್ಬಲವಾಗಿದೆ, ಸಿಕ್ಕಂತಹ ಒಂದು ಸಣ್ಣ ಅವಕಾಶದಲ್ಲಿ ಒಂದು ಸುಂದರವಾದ ವಾಕ್ಯ ಪುಷ್ಪೋಪಹಾರಂ ಅದನ್ನು ನಾನು ಮಾಡಿದ್ದೀನಿ ಅಂತ ಅವನು ಹೇಳ್ಕೊತಾ ಇದ್ದಾನೆ ಅಂತಂದರೆ, ಸಿಕ್ಕ ಅವಕಾಶದಲ್ಲಿ ಅವನು ಹಿಸ್ ಸೆಲ್ಫ್ ಅವೇರ್ನೆಸ್. ಸೊ ಇಟ್ ಈಸ್ ಸೋ ವಂಡರ್ಫುಲ್. ಸೊ ಹಿ ಸೇಸ್, ನೋಡಪ್ಪ ಪರಮಾತ್ಮ ನನ್ನ ಮನಸ್ಸು ಅಂತ ಹೇಳಿದಾಗ ಇಟ್ ಈಸ್ ವೆರಿ ಲಿಮಿಟೆಡ್. ಈ ರೀತಿ ಹೇಳ್ಕೊತಾ ಇದ್ದಾನೆ ಅಂತಂದರೆ ಹಿ ಈಸ್ ಸೋ ಹಂಬಲ್. ಸೊ he so humbly acknowledges the limitations of his mind. ಸಾಮಾನ್ಯವಾಗಿ ಒಬ್ಬ ಜೀವ ಅಂತಂದರೆ ನಮ್ಮಂತಹವರುಗಳು, ನಾವುಗಳೆಲ್ಲ ನಮ್ಮ ಮನಸ್ಸು ಪೂರ್ಣ ಮಟ್ಟದಲ್ಲಿ ಆರೋಗ್ಯಕರವಾಗಿ, ದೃಢವಾಗಿ, ಸ್ಥಿರವಾಗಿ, ಫರ್ಮ್ ಆಗಿ ಬೆಳೆದಿರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಯಾರೋ ಒಬ್ಬ ಪುಷ್ಪದಂತನ ಮನಸ್ಸು ಅಂತ ಅಲ್ಲ, ಇದು ಒಬ್ಬ ಜೀವ ಅಂತ ಅನ್ನಿಸ್ಕೊಂಡಂತಹ ನಮ್ಮೆಲ್ಲರನ್ನ ಸೇರಿಸಿ ನಾವು ನಮ್ಮ ಮನಸ್ಸುಗಳನ್ನು ನಾವು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಪಟ್ಟರೆ ನಮ್ಮೆಲ್ಲರ ಮನಸ್ಸು ಕೂಡ ಕ್ಲೇಶವಶ್ಯಂ, ನೋ ಡೌಟ್ ಅಬೌಟ್ ಇಟ್. ಸೊ ನಮ್ಮ ಮನಸ್ಸು ಕೂಡ ಪೂರ್ಣ ಮಟ್ಟದಲ್ಲಿ ಬೆಳೆದಿರೋದಿಲ್ಲ. ಮನಸ್ಸಿನ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ನನಗೆ ಕೆಲವುಗಳು ಬೇಕಾಗಿರುತ್ತೆ, ಕೆಲವುಗಳು ಬೇಕಾಗಿರೋದಿಲ್ಲ, ಎಲ್ಲವನ್ನ ತಂದು ತುಂಬಿಕೊಳ್ಳೋದು. ಕೆಲವು ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ನೀ ಏನು ಹೇಳ್ತಿದ್ಯಪ್ಪ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಸೊ ನನ್ನ ಜೊತೆ ಇನ್ನೂ 3-4 ಜನ ಕೂತಿರ್ತಾರೆ, ಅವರೆಲ್ಲ ಹೇಳ್ತಾರೆ, ಇಲ್ಲ ಹಿ ಈಸ್ ವೆರಿ ಕ್ಲಿಯರ್, ನೀಟಾಗಿ ಹೇಳ್ತಾ ಇದ್ದಾರಲ್ಲ, ಯಾಕೆ ಅರ್ಥ ಆಗ್ತಾ ಇಲ್ಲ, ನಮಗೆಲ್ಲ ಅರ್ಥ ಆಗ್ತಾ ಇದೆಯಲ್ಲ, ನಿಮಗೆಲ್ಲ ಅರ್ಥ ಆಗ್ತಾ ಇದೆ, ನನಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದನ್ನು ನಾನು ನೇರವಾಗಿ ತಿಳಿಸ್ತಾ ಇದ್ದೀನಿ ಅಂತ ನಾವು ಹೇಳ್ತೀವಿ. ಸೊ ಯಾಕೆ ದ ಸೇಮ್ ವರ್ಡ್ಸ್ ನನಗೇನು ಹೇಳಿದರೆ ಒಬ್ಬ ಗುರು ಅದೇ ಮಾತುಗಳನ್ನು ನನ್ನ ಅಕ್ಕಪಕ್ಕದಲ್ಲಿರುವಂತಹ ಬೇರೆ ಬೇರೆ ಡಿಸೈಪಲ್ಸ್ಗೂ ದ ಸೇಮ್ ವರ್ಡ್ಸ್ ದಿ ಗುರು ಈಸ್ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಆದರೆ ನಾನು ಹೇಳ್ತೀನಿ ನನಗೇನು ಅರ್ಥ ಆಗ್ತಾ ಇಲ್ಲ. ಸೊ ಯಾಕೆ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಅಂತಂದರೆ, ನನ್ನ ಮನಸ್ಸಿನ ಚಿಕ್ಕ ಪುಟ್ಟ ಜಾಗಗಳಲ್ಲಿ ಏನೆಲ್ಲವನ್ನು ತುಂಬ್ಕೋಬೋದೋ ಅವೆಲ್ಲವನ್ನು ನಾನು ಕೆಲವುಗಳು ಬೇಕಾಗಿರುವಂತಹದ್ದು, ಬೇಡದೇ ಇರುವಂತಹದ್ದು ಎಲ್ಲ ಕಸ ಆ್ಯಕ್ಚುಲಾಗಿ. ಸೊ ಎಲ್ಲ ಕಸಗಳನ್ನು ನಾನು ನನಗೆ ಬೇಕೋ ಬೇಡವೋ ಗೊತ್ತು ಗುರಿ ಇಲ್ಲದೆ, ಏನೊಂದೂ ಗೊತ್ತಿಲ್ಲದೆ ಎಲ್ಲವನ್ನ ಮನಸ್ಸಿನಲ್ಲಿ ನಾನು ತುಂಬ್ಕೊಂಡ್ಬಿಟ್ಟಿದ್ದೀನಿ. ಮನಸ್ಸಿನಲ್ಲಿ ದೆರ್ ಈಸ್ ನೋ ಸ್ಪೇಸ್. ಸೊ ಮನಸ್ಸಿನಲ್ಲಿ ಈಗ ಜಾಗಗಳೇ ಇಲ್ಲ. ಇದ್ದ ಸಣ್ಣ ಪುಟ್ಟ ಜಾಗಗಳಲ್ಲಿ ಬೇಕಾಗಿರುವಂತಹದ್ದು, ಬೇಡದೇ ಇರೋದು ಎಲ್ಲವನ್ನ ನಾನು ತುಂಬ್ಕೊಂಡ್ಬಿಟ್ಟಿದ್ದೀನಿ ಅಂತಂದಾಗ ಬರ್ತಾ ಇರೋಂತಹ ಒಂದು ಹೊಸ ಜ್ಞಾನ ಹೇಗೆ ನನ್ನ ಮನಸ್ಸನ್ನು ಪ್ರವೇಶಿಸೋದಕ್ಕೆ ಸಾಧ್ಯ? ಆಗ ನಾನು ಹೇಳ್ತೀನಿ ನನಗೇನು ಅರ್ಥ ಆಗ್ತಾ ಇಲ್ಲ. ಸೊ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತಂದರೆ ಮೈಂಡ್ ಈಸ್ ಫುಲ್ಲಿ ಲೋಡೆಡ್ ವಿತ್ ಆಲ್ ಕಸ. ಸೊ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಎಂಟಿ ಯುವರ್ ಮೈಂಡ್ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ಅನ್ನೋಂತಹದ್ದು ಒಂದು ದೊಡ್ಡ ಕಂಪ್ಲೇಂಟ್. ಯಾಕೆ ನಿದ್ದೆ ಬರೋದಿಲ್ಲ? ಕೆಲವರು ಹೇಳ್ತಾರೆ ಚಿಂತೆ. ಆ್ಯಕ್ಚುಲಾಗಿ ವಾಟ್ ಈಸ್ ಚಿಂತೆ? ಇನ್ನು ಮುಂದೆ ಯಾವುದೋ ಒಂದು ಇಂತಹ ಘಟನೆ ಆಗತ್ತೆ ಅನ್ನುವಂತಹ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಆ ಕಲ್ಪನೆಯನ್ನು ನಾವು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಾಗೋಗಿದೆ. ಇಟ್ ಈಸ್ ಎ ಕಸ ಆ್ಯಕ್ಚುಲಿ. ಬಿಕಾಸ್ ಅದು ಇಟ್ ಈಸ್ ಓನ್ಲಿ ಎ ಕಲ್ಪನೆ. ವೆದರ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಆರ್ ನಾಟ್, ನೋಬಡಿ ನೋಸ್ ಇಟ್. ಇಟ್ ಈಸ್ ಯೆಟ್ ಟು ಹ್ಯಾಪನ್ ಆರ್ ಇಟ್ ವಿಲ್ ನಾಟ್ ಹ್ಯಾಪನ್ ಅಟ್ ಆಲ್. It may happen or may not happen, but before that, ಆ ಒಂದು ಹ್ಯಾಪನಿಂಗಿಗೆ ಮುಂಚೆ ಎವ್ರಿಥಿಂಗ್ ಈಸ್ ಲೋಡೆಡ್ ಇನ್ ದಿ ಮೈಂಡ್. ಸೊ ಯಾವಾಗ ಮನಸ್ಸಿನಲ್ಲಿ ಈ ರೀತಿ ಬೇಡದೇ ಇರುವಂತಹ ಒಂದು ಹೆದರಿಕೆ, ಸಂಕಟ, ಚಿಂತೆ ಇವೆಲ್ಲವನ್ನ ನಾವು ನಮ್ಮ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತೀವಿ, ವಿ ಕೆನಾಟ್ ಸ್ಲೀಪ್.
ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಒಬ್ಬ ಅನುಭವಿ ಮನೆಯಲ್ಲಿ ಹಿರಿಯರೆಲ್ಲ ಹೇಳ್ತಾರೆ, ಮಲ್ಕೊಳ್ಳೋದಕ್ಕೆ ಮುಂಚೆ ಒಂದು ಸ್ವಲ್ಪ ಆಲೋಚನೆ ಮಾಡಪ್ಪ, ಕಣ್ಣು ಮುಚ್ಕೊಂಡು ಏನೆಲ್ಲ ವಿಚಾರಗಳನ್ನು ನೀನು ಮನಸ್ಸಿನಿಂದ ತೆಗೆದುಹಾಕ್ಬೋದು ಅವೆಲ್ಲವನ್ನು ತೆಗೆದುಹಾಕ್ಬೋದು. ಯಾರಿಗೋ ಬೈದಿರ್ತೀಯ, ಅಥವಾ ಯಾರೋ ನಿನ್ನನ್ನು ಬೈದಿರ್ತಾರೆ, ನಿನ್ನ ಒಳ್ಳೆಯದಕ್ಕೆ ಅವ್ರು ಬೈದಿರಬಹುದು, ಅಥವಾ ನೀನು ಕೋಪದ ಬರದಲ್ಲಿ ಯಾರನ್ನೋ ನೀನು ಅನ್ನಬಾರದ ಮಾತುಗಳನ್ನು ನೀನು ಆಡಿರ್ತೀಯ. ಸೊ ಅವೆಲ್ಲ ನಿನಗೆ ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಸೊ ಈಗ ಕೂತ್ಕೊಂಡು ಎಲ್ಲ ಮನಸ್ಸನ್ನು ಖಾಲಿ ಮಾಡ್ಕೊಂಬಿಡು. ಅವರು ಯಾರೋ ಒಬ್ಬರು ನನಗೆ ಬೈದಿದ್ದಾರೆ ಅಂತ ನೀ ಅನ್ಕೋಬೇಡ, ನನಗೆ ನನ್ನ ಹಿತಾಸಕ್ತಿಯನ್ನು ಬಯಸಿ ನನಗೆ ಉಪದೇಶವನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಅಕ್ಸೆಪ್ಟಬಿಲಿಟಿ ಬರಲಿ, ಆಗ ಇಟ್ ವಿಲ್ ನಾಟ್ ಹರ್ಟ್ ಯು. ಸೊ ಯು ಟೇಕ್ ದೋಸ್ ವರ್ಡ್ಸ್ ಫಾರ್ ಯುವರ್ ಹಿತಾಸಕ್ತಿ, ನಿನ್ನ ಒಳ್ಳೆಯದಕ್ಕೆ ಅವ್ರು ಹೇಳಿದ್ದಾರೆ, ಇಟ್ ಈಸ್ ಶ್ರೇಯಸ್ಕರ ಫಾರ್ ಯು. ಅದೇ ರೀತಿ ನೀ ಯಾರಿಗೋ ಬೈದಿರ್ತೀಯ, ಓಕೆ, ಅದನ್ನು ತೆಗೆದಾಕು. ನಾಳೆ ಹೋಗಿ ಸಾರಿ ಕೇಳ್ಕೊತೀನಿ, ನಾನು ಈ ರೀತಿ ಅನ್ಬಾರ್ದಾಗಿತ್ತು, ಅಂದ್ಬಿಟ್ಟೆ, ಅದನ್ನು ನಾನು ತೆಗಿತಾ ಇದ್ದೀನಿ, ಮನಸ್ಫೂರ್ತಿಯಾಗಿ ಅದನ್ನು ಈಚೆ ತೆಗೆದು ಶುದ್ಧವಾದ ಮನಸ್ಸಿನಿಂದ ನಾಳೆ ಬೆಳಗ್ಗೆ ನಾವು ಹೋಗಿ ಅವನಿಗೆ ಐ ವಿಲ್ ಸೇ ಗುಡ್ ಮಾರ್ನಿಂಗ್. ಸೊ ಈ ರೀತಿ ಎಕ್ಸಸೈಸ್ ಮಾಡಬೇಕು. ಸೊ ಮನಸ್ಸಿನಲ್ಲಿ ಬೇಡದೇ ಇರುವಂತಹ ಅನೇಕಗಳನ್ನು ನಾವು ತೆಗೆದುಹಾಕಬೇಕು, ಮನಸ್ಸನ್ನು ನಾವು ಖಾಲಿ ಮಾಡ್ಕೋಬೇಕು. ಮನಸ್ಸು ಖಾಲಿ ಆದಾಗ್ಲೇ ಒಂದು ಹೊಸ ವಿಷಯ ಅನ್ನುವಂತಹದ್ದು ಇಟ್ ಈಸ್ ಪಾಸಿಬಲ್ ಟು ಎಂಟರ್ ಇನ್ ಟು ಅವರ್ ಮೈಂಡ್. ದಟ್ ಈಸ್ ಕಾಲ್ಡ್ ಜ್ಞಾನ. ಹೊಸ ವಿಚಾರ ನಮಗೇನು ಒಂದು ಸಿಗುತ್ತೆ, ಇಟ್ ಇಸ್ ನಾಲೆಡ್ಜ್. ನಾಲೆಡ್ಜ್ ಅಂದರೆ ಏನು? ನೋಯಿಂಗ್ ಸಮಥಿಂಗ್. ಯು ಬಿಕಮ್ ದಿ ನೋವರ್. ಸೊ ದಟ್ ಕ್ಯಾನ್ ಹ್ಯಾಪನ್. ಯು ಬಿಕಮ್ ದಿ ನೋವರ್ ಓನ್ಲಿ ವೆನ್ ಯುವರ್ ಮೈಂಡ್ ಈಸ್ ಎಂಪ್ಟಿ, because you allow the gnana to enter into your mind. You allow it to enter. Then you will know something. Then call yourself that you are the knower. See, this is the truth, how a gnana can enter into a person. So, ಈಗ ನಮ್ಮ ಮನಸ್ಸುಗಳೆಲ್ಲ ಈ ರೀತಿ ಪೂರ್ಣ ಮಟ್ಟದಲ್ಲಿ ಸಂಪೂರ್ಣವಾಗಿ ದೃಢವಾಗಿ ಫರ್ಮ್ ಆಗಿ ಬೆಳೆದಿರೋದಿಲ್ಲ. ಸಿಕ್ಕಂತಹ ಸಣ್ಣ ಪುಟ್ಟ ಜಾಗಗಳಲ್ಲಿ ಬೇಕಾಗಿರುವಂತಹದ್ದು ಬೇಡದ್ದು ಎಲ್ಲವನ್ನ ಸೇರಿಸಿ ಇವೆಲ್ಲ ನಂದು, ನನ್ನ ವಿಚಾರಗಳು ಅಂತ ಹೇಳಿ ಅವೆಲ್ಲವನ್ನ ನಾನು ಮನಸ್ಸಿನಲ್ಲಿ ತುಂಬಿಕೊಂಡಿರ್ತೀವಿ. ಸೊ ಈ ರೀತಿ ಆಗಿರೋದ್ರಿಂದ ದ ಮೈಂಡ್ ಈಸ್ ಫಿಲ್ಡ್ ವಿತ್ ಡರ್ಟ್. ಸೊ ಮನಸ್ಸು ದೋಷಪೂರಿತವಾಗಿದೆ. ಅದನ್ನು ಇಲ್ಲಿ ಪುಷ್ಪದಂತಾಚಾರ್ಯ ದ ಮೈಂಡ್ ಅಂತ ಹೇಳಿದಾಗ, ಇದಂ ಚೇತಃ, ದಿಸ್ ಮೈಂಡ್ ಈಸ್ ಕ್ವಚ ಕೃಷ ಪರಿಣತಿ. ಸೊ ಕ್ಲೇಶವಶ್ಯಂ, ದಿಸ್ ಮೈಂಡ್ ಈಸ್ ಕ್ಲೇಶವಶ್ಯಂ. ಕ್ಲೇಶವಶ್ಯ ಅಂತಂದ್ರೆ ಈ ಅರ್ಥ. ಸೊ ಕ್ಲೇಶ ಅಂತಂದ್ರೆ ದೋಷ. ಸೊ ದ ಮೈಂಡ್ ಈಸ್ ರೂಲ್ಡ್ ಬೈ ದಿ ಕ್ಲೇಶ. ಸಿ, ಯು ಕೆನಾಟ್ ಟೇಕ್ ಕಂಟ್ರೋಲ್ ಓವರ್ ಯುವರ್ ಮೈಂಡ್. ಯು ಹ್ಯಾವ್ ಗಿವನ್ ದಟ್ ಕೀ ಟು ದಿ ದೋಷಾಸ್, ಕ್ಲೇಶಾಸ್. ದ ಕೀ ಈಸ್ ವಿತ್ ದಿ ಕ್ಲೇಶ. ಸೊ ಇಟ್ ಈಸ್ ಗೋಯಿಂಗ್ ಟು ಆಪರೇಟ್. So your mind is under the clutches of this klesha. And again, klesha ಅಂತ ಹೇಳಿದಾಗ there are 5 different types of kleshas. 5 ರೀತಿಯ ದೋಷಗಳು ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಅವುಗಳಲ್ಲಿ ಮೊದಲನೇದು ದಿಸ್ ಇಗ್ನೋರೆನ್ಸ್. ವೇದಾಂತದಲ್ಲಿ ಸಾಮಾನ್ಯವಾಗಿ ಇಗ್ನೋರೆನ್ಸ್ ಅಂತ ಹೇಳಿದಾಗ ಅದನ್ನು ಅಜ್ಞಾನ ಮತ್ತು ಅವಿದ್ಯೆ ಅಂತಲೇ ಗುರುತಿಸ್ತಾರೆ. ಸೊ ಇಗ್ನೋರೆನ್ಸ್ ಅಂತ ಹೇಳಿದಾಗ ಇಗ್ನೋರೆನ್ಸ್ ಈಸ್ ಅಬೌಟ್ ವಾಟ್? ಸೊ ಇಟ್ ಈಸ್ ದಿ ಇಗ್ನೋರೆನ್ಸ್ ಅಬೌಟ್ ಅವರ್ ಟ್ರೂ ನೇಚರ್. ಸೊ ನಮ್ಮ ನೈಜ ಸ್ವರೂಪದ ಬಗ್ಗೆ ನಾವು ಹೊಂದಿರುವಂತಹ ಒಂದು ಅಜ್ಞಾನ. ಆಕ್ಚುಲ್ ಆಗಿ ಜ್ಞಾನ ಅನ್ನುವಂತಹದ್ದು ಅದು ನನಗೆ ನಾನು ನಿಜವಾಗ್ಲೂ ಯಾರು ಅನ್ನುವಂತಹದ್ದನ್ನು ತಿಳಿಸುತ್ತೆ. ಜ್ಞಾನ ಅನ್ನುವಂತಹದ್ದೇ. ಮನಸ್ಸು ಚೆನ್ನಾಗಿದ್ದು ಅಲ್ಲಿ ಜ್ಞಾನ ಇದ್ದ ಪಕ್ಷದಲ್ಲಿ ಅದು ಆ ಜ್ಞಾನ ಅನ್ನುವಂತಹದ್ದು ನನಗೆ ನನ್ನ ನೈಜ ಸ್ವರೂಪವನ್ನು ಪರಿಚಯ ಮಾಡಿಕೊಡ್ತಾ ಇತ್ತು. ಆದರೆ ಈಗ ನಿಜವಾಗ್ಲೂ ನಾನು ಯಾರು ಅನ್ನುವಂತಹದ್ದನ್ನು ನನಗೆ ಅದು ತೋರಿಸ್ತಾ ಇಲ್ಲ. ಮನಸ್ಸು ಪೂರ್ಣ ವಿಕಾಸದ ಕಡೆಗೆ ಹೊರಳ್ತಾ ಇಲ್ಲ. ಯಾಕೆಂದ್ರೆ ಶಾಸ್ತ್ರ ಮತ್ತು ವೇದಾಂತ, ಒಬ್ಬ ಅನುಭವಿ, ಒಬ್ಬ ಟೀಚರ್, ಗುರು, ಅವನು ಹಿ ಕಾಲ್ಸ್ ಮೀ ಯು ಆರ್ ಆತ್ಮಸ್ವರೂಪಿ.
ತತ್ವಮಸಿ, ನೀನು ಅದೇ ಆಗಿದೀಯ. ಸೊ ಈ ರೀತಿ ನನ್ನನ್ನು ಆತ್ಮಸ್ವರೂಪಿ ಅಂತ ಕರೆದ್ರೂ ಕೂಡ ಅದು ನನಗೆ ಅರ್ಥವಾಗದೇ ಇರೋದ್ರಿಂದ ನಾನು ನನ್ನನ್ನು ದೇಹ, ಮನಸ್ಸು ಮತ್ತು ಬುದ್ಧಿಯೊಂದಿಗೆ ನಾನು ಗುರುತಿಸ್ಕೊಂಡು ನಾನು ಅಂತಂದರೆ ಈ ದೇಹ, ನಾನು ಅಂತಂದರೆ ಇದು ಮನಸ್ಸು, ನಾನು ಅಂತಂದರೆ ಇದು ಬುದ್ಧಿ ಅಂತ ಹೇಳಿ ನನ್ನನ್ನು ನಾನು ಲಿಮಿಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಯಾವುದ್ರ ಜೊತೆ ಲಿಮಿಟ್ ಮಾಡ್ಕೋತಿದ್ದೀನಿ? ಈ ಶಾಶ್ವತವಲ್ಲದ ದೇಹದೊಂದಿಗೆ ನನ್ನನ್ನು ಗುರುತಿಸ್ಕೊಂಡು ನಾನು ಲಿಮಿಟ್ ಆಗಿ ಹೋಗ್ತಾ ಇದ್ದೀನಿ. ಸೊ ಹೀಗೆ ದೇಹದೊಂದಿಗೆ ನಾನು ಗುರುತಿಸ್ಕೊಂಡಾಗ ಇಷ್ಟು ಮಾತ್ರಕ್ಕೆ ನಾನು ನನ್ನನ್ನು ಸೀಮಿತಗೊಳಿಸ್ಕೊಂಡ ಹಾಗೆ ಆಯಿತು. ಆದರೆ ನಾನು ಆತ್ಮಸ್ವರೂಪಿ. ಆ್ಯಕ್ಚುಲಾಗಿ ನಾನು ಯಾರು ಅಂತಂದರೆ ಆತ್ಮಸ್ವರೂಪಿ. ಸೊ ಐ ಆಮ್ ದಿ ಆತ್ಮ. ಸೊ ವಾಟ್ ಈಸ್ ಆತ್ಮ? ಆತ್ಮ ಈಸ್ ಅವಿನಾಶಿ. ವೆರಾಸ್ ದೇಹ ಅಂತ ಹೇಳಿದಾಗ ಇಟ್ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ದೇಹ ಅನ್ನುವಂತಹದ್ದು ಯಾವತ್ತೋ ಒಂದು ದಿವಸ ನಾಶವಾಗಿ ಹೋಗುವಂತಹದ್ದು. ಆದರೆ ಆತ್ಮ ಅಂತ ಹೇಳಿದಾಗ ಇಟ್ ಈಸ್ ಅವಿನಾಶಿ. ದೆರ್ ಈಸ್ ನೋ ನಾಶ ಫಾರ್ ದಿ ಆತ್ಮ, ದೆರ್ ಈಸ್ ನೋ ಡೆತ್ ಫಾರ್ ದಿ ಆತ್ಮ. ಡೆತ್ ಈಸ್ ಓನ್ಲಿ ಫಾರ್ ದಿ ಗ್ರಾಸ್ ಬಾಡಿ. ಸೊ ದೇಹ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ದೇಹ ಅನ್ನುವಂತಹದ್ದು ಒಂದು ದಿನ ನಾಶವನ್ನು ಹೊಂದತ್ತೆ. ಸೊ ನಾನು ದೇಹವನ್ನೇ ನಾನು ಅಂತ ನಂಬಿರೋದ್ರಿಂದ ಸೊ ದೇಹದ ನಾಶ ಅಂತಂದರೆ ಅದು ನನ್ನ ನಾಶ ಅಂತ ನಾನು ತಿಳ್ಕೊತೀನಿ. ಸೊ ಇಟ್ ಈಸ್ ಆಲ್ವೇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಈಸ್ ದಿ ಡೆತ್ ಆಫ್ ದಿ ಬಾಡಿ ಅಂತಂದರೆ ಇಟ್ ಈಸ್ ಮೈ ಮರಣ. ಆ್ಯಕ್ಚುಲಿ ಇಟ್ ಈಸ್ ದಿ ಡೆತ್ ಆಫ್ ದಿ ಬಾಡಿ. ಆದರೆ ಅದನ್ನು ನಾನು ನನ್ನ ಸಾವು, ನನ್ನ ಮರಣ ಅಂತ ತಿಳ್ಕೊತೀನಿ. ಸೊ ಯಾಕೆ ಈ ರೀತಿ ಆಗ್ತಾ ಇದೆ? ಅದನ್ನೇ ಇಲ್ಲಿ ನೈಜ ಸ್ವರೂಪದ ಬಗ್ಗೆ ಹೊಂದಿರುವಂತಹ ಒಂದು ಅಜ್ಞಾನ, ಅವಿದ್ಯೆ, ಅದು ನನಗೆ ಸತ್ಯವನ್ನು ತೋರಿಸ್ಕೊಡ್ತಾ ಇಲ್ಲ. ಸೊ ದಿಸ್ ಈಸ್ ದಿ ಫಸ್ಟ್ ಕ್ಲೇಶ. ಸೊ ಎರಡನೇದು ಇಟ್ ಈಸ್ ಕಾಲ್ಡ್ ಈಗೋ. ಈಗೋ ಅಂತಂದರೆ ಅಹಂಕಾರ. ಸೊ ಅಗೇನ್ ಅಹಂಕಾರ ರೆಫರ್ಸ್ ಟು ದಿ ಈಗೋ ಆರ್ ದಿ ಸೆನ್ಸ್ ಆಫ್ ಐನೆಸ್. ನಾನು ಅನ್ನುವಂತಹದನ್ನು ಐನೆಸ್. ಇದರ ಅರ್ಥ ನಾನು ಮೀನ್ಸ್ ಐಡೆಂಟಿಫೈಯಿಂಗ್ ವಿತ್ ದಿ ಬಾಡಿ ಆ್ಯಂಡ್ ಮೈಂಡ್. ಇನ್ ಫ್ಯಾಕ್ಟ್ ದಿಸ್ ಈಸ್ ದಿ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ದಿ ಕಂಡೀಷನಿಂಗ್ ಆಫ್ ದಿ ಜೀವ. ಜೀವ ಅಂತ ಹೇಳಿದಾಗ ಹಿ ಈಸ್ ಕಂಡೀಷನ್ಡ್ ಬೈ ಸೋ ಮೆನಿ ಥಿಂಗ್ಸ್. ಜೀವ ಅಂತ ಹೇಳಿದಾಗ ಹಿ ಈಸ್ ಕಂಡೀಷನ್ಡ್ ಬೈ ಸೋ ಮೆನಿ ಥಿಂಗ್ಸ್. ಯಾಕೆ ಅಂತಂದರೆ ಅದು ಈ ಜನ್ಮದ ಪ್ಯಾಕೇಜ್ ಅಲ್ಲ. ಅದು ಜನ್ಮ ಜನ್ಮಾಂತರಗಳಿಂದ ಕ್ಯಾರಿ ಮಾಡ್ಕೊಂಡು ಬಂದಿರುವಂತಹ ಅನೇಕ ಮೆಮೊರಿಗಳು, ಸಂಸ್ಕಾರಗಳು, ವಾಸನಾಗಳು, ಕರ್ಮಬೀಜಗಳು ಇವೆಲ್ಲ ಚಿತ್ತದಲ್ಲಿ ಇರುತ್ತೆ. ಸೊ ಯಾವ್ಯಾವ ಸಮಯದಲ್ಲಿ ಯಾವ ಒಂದು ಆ ಸೂಕ್ಷ್ಮ ಬೀಜ, ದ ಸೀಡ್ ಆಫ್ ದಿ ಕರ್ಮ ದಟ್ ಈಸ್ ಟು ಬಿ ಓಪನ್, ದಟ್ ವಿಲ್ ಓಪನ್ ಆ್ಯಂಡ್ ಗಿವ್ ಅಸ್ ದಿ ಗುಡ್ ಆರ್ ಬ್ಯಾಡ್, ವಾಟ್ ಎವರ್ ಇಟ್ ಈಸ್. ಸೊ ಹೀಗೆ ದಿ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ದಿ ಕಂಡೀಷನಿಂಗ್ ಆಫ್ ದಿ ಜೀವ ಅಂತಂದರೆ ಇಟ್ ಈಸ್ ನಾನು ಅಂತಂದರೆ ಈ ದೇಹ, ಮನಸ್ಸು ಮತ್ತು ಬುದ್ಧಿ. ಸೊ ತನ್ನನ್ನು ದೇಹದೊಂದಿಗೆ ಗುರುತಿಸಿಕೊಂಡಂತಹ ಕಾರಣದಿಂದ ಜೀವ ಹಿ ಥಿಂಕ್ಸ್ ಐ ಆಮ್ ದಿ ಬಾಡಿ, ನಾನು ಅಂತಂದರೆ ದೇಹ. ಬಟ್ ಆ್ಯಕ್ಚುಯಲ್ ಆಗಿ ವೇದಾಂತ ಹೇಳುತ್ತೆ ನಾನು ಅಂತಂದರೆ ಆತ್ಮಸ್ವರೂಪಿ. ಐ ಆಮ್ ದಿ ಸ್ಪಿರಿಟ್ ಸೋಲ್, ಸ್ಪಿರಿಟ್. ಸೊ ಮನಸ್ಸಿನೊಂದಿಗೆ ಗುರುತಿಸಿಕೊಂಡ ಕಾರಣದಿಂದ ಅವನಲ್ಲಿ ಉಂಟಾಗುವಂತಹ ಆಲೋಚನೆಗಳು, ಮನಸ್ಸು ಅಂತಂದಾಗ ಇಟ್ ಈಸ್ ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್. ವಾಟ್ ಈಸ್ ಮೈಂಡ್ ಅಂತಂದರೆ ಅದು ಅನೇಕ ಆಲೋಚನೆಗಳಿಂದ ಕೂಡಿರುವಂತಹದ್ದು. ಇಟ್ ಈಸ್ ಕಾಲ್ಡ್ ದಿ ಮೈಂಡ್. ಸೊ ಬಿಕಾಸ್ ಹಿ ಹ್ಯಾಸ್ ಐಡೆಂಟಿಫೈಡ್ ಹಿಮ್ಸೆಲ್ಫ್ ವಿತ್ ದಿ ಮೈಂಡ್, ಆಗ ಅವನಲ್ಲಿ ಆಗ್ತಾ ಇರುವಂತಹ ಆಲೋಚನೆಗಳು, ಆ ಮೂಲಕ ಅನೇಕ ರೀತಿಯ ಭಾವನೆಗಳು, ಬದಲಾಗ್ತಾ ಇರುವಂತಹ ಭಾವನೆಗಳು, ಅವೆಲ್ಲವೂ ಕೂಡ ಅವನನ್ನು ಅಂಟ್ಕೊಳ್ಳುತ್ತವೆ ಅಥವಾ ಅವನು ಹೋಗಿ ಅವುಗಳಿಗೆ ಅಂಟ್ಕೋತಾನೆ. ಸೊ ಆಗ ವಾಟ್ ಈಸ್ ಹಿಸ್ ಎಕ್ಸ್ಪೀರಿಯನ್ಸ್?
ಸಿ ಬಿಕಾಸ್ ಆಫ್ ದಿ ಮೈಂಡ್, ಅಟ್ಯಾಚ್ಮೆಂಟ್ ವಿತ್ ದಿ ಮೈಂಡ್, ಎಲ್ಲೋ ಒಂದು ಕಡೆ ಒಂದು ರೀತಿಯ ಸಂತೋಷ ಅನ್ನುವಂತಹದ್ದು ಮನಸ್ಸಿಗೆ, ಆ ಒಂದು ಸಂತೋಷದ ಎಕ್ಸ್ಪೀರಿಯನ್ಸ್ ಮನಸ್ಸಿಗೆ ಆದಾಗ ಹಿ ಥಿಂಕ್ಸ್ ಐ ಆಮ್ ಹ್ಯಾಪಿ. ಸೊ ಆಕ್ಚುಲಿ ಹೂ ಈಸ್ ಹ್ಯಾಪಿ? ದ ಮೈಂಡ್ ಈಸ್ ಹ್ಯಾಪಿ. ಮನಸ್ಸಿನಲ್ಲಿ ಬಂದಿರುವಂತಹ ಒಂದು ಭಾವನೆ, ಸಂತೋಷದ ಭಾವನೆ ಅದು. ಬಟ್ ಆತ್ಮ ಅಂತ ಹೇಳಿದಾಗ ದಿ ವೆರಿ ಸಂತೋಷ ಈಸ್ ಹಿಸ್ ನೇಚರ್. ಸೊ ಆಕ್ಚುಲಿ ಹೂ ಈಸ್ ಹ್ಯಾಪಿ ಅಂತಂದ್ರೆ ದ ಮೈಂಡ್ ಫೀಲ್ಸ್ ಪ್ಲೆಸೆಂಟ್. ದ ಪ್ಲೆಸೆಂಟ್ನೆಸ್ ಆಫ್ ದ ಮೈಂಡ್ ಈಸ್ ಅಂಡರ್ಸ್ಟುಡ್ ಆಸ್ ಹ್ಯಾಪಿ. ಸೊ ಮನಸ್ಸಿನ ಸಂತೋಷದ ಅವಸ್ಥೆಯನ್ನ ಜೀವ ನನ್ನ ಸಂತೋಷ ಅಂತ ತಿಳ್ಕೊಂಡು ಐ ಆಮ್ ಹ್ಯಾಪಿ ಅಂತ ಹೇಳ್ತಾನೆ. ಅದೇ ರೀತಿ ಮನಸ್ಸಿಗೆ ಏನೋ ಒಂದು ರೀತಿಯ ದುಃಖ ಉಂಟಾಗುತ್ತೆ. ಮನಸ್ಸಿನಲ್ಲಿ ಉಂಟಾದ ಆ ದುಃಖವನ್ನ ಅನುಭವ ಅವನಿಗೆ ಏನಾಗತ್ತೆ ಅಂತಂದ್ರೆ ಐ ಆಮ್ ಸ್ಯಾಡ್. ಸೊ ಮನಸ್ಸಿನಲ್ಲಿ ಆಲೋಚನೆಗಳು ಈ ರೀತಿ ಸುಳಿಯತೊಡಗಿದಾಗ ಹಿ ಸೇಸ್ ಐ ಆಮ್ ಥಿಂಕಿಂಗ್. ಬಹಳ ಲೌಕಿಕವಾಗಿ ನಾವು ಈ ಪದಗಳನ್ನೆಲ್ಲ ಉಪಯೋಗಿಸ್ತೀವಿ. ಏನು ಮಾಡ್ತಾ ಇದೀವಿ ಅಂದರೆ ಐ ಆಮ್ ಥಿಂಕಿಂಗ್ ಅಬೌಟ್ ಇಟ್ ಅಂತ ಹೇಳ್ತೀವಿ. ಯಾಕೆ ಆ ರೀತಿ ಹೇಳ್ತೀವಿ ಅಂತಂದರೆ ಐ ಆಮ್ ಅನ್ನುವಂತಹದ್ದನ್ನು ನಾನು ಮನಸ್ಸಿನೊಂದಿಗೆ ಗುರುತಿಸ್ಕೊಂಡಿರೋದ್ರಿಂದ, ಮನಸ್ಸು ಯಾವುದೋ ಒಂದು ಕಾರ್ಯವನ್ನು ಕುರಿತು ಅದು ಥಿಂಕ್ ಮಾಡ್ತಾ ಇದ್ದಾಗ, ಬಿಕಾಸ್ ಆಫ್ ದಿ ಐಡೆಂಟಿಫಿಕೇಶನ್ ವಿತ್ ದಿ ಮೈಂಡ್, ದಿಸ್ ಜೀವ ಹಿ ಸೇಸ್, ದೋ ದ ಮೈಂಡ್ ಇಸ್ ಥಿಂಕಿಂಗ್, ಹಿ ಸೇಸ್ I am thinking about it. So it's all because the jiva is ignorant about the true nature. So what is the true nature of the jiva? The true nature of the jiva ಅಂತಂದ್ರೆ it is eternal and divine. ಅದನ್ನೇ ನಮ್ಮ ಶಾಸ್ತ್ರ ಮತ್ತು ವೇದಾಂತ ಏನು ಹೇಳುತ್ತೆ ಅಂತಂದ್ರೆ, see you are a atma, you are a divine, you are not just a jiva, you are that. So attachment and desires, the jiva is driven by these desires, and this creates attachment. So to fulfill these desires, ಸೊ ಈ ಆಸೆಯ ಬಯಕೆಗಳು ತನ್ನ ಮನಸ್ಸಿನಲ್ಲಿ ಯಾವಾಗೆಲ್ಲ ಹುಟ್ಕೊಳ್ಳುತ್ತೆ, ಆ ಎಲ್ಲ ಆಸೆಯ ಬಯಕೆಗಳನ್ನು ಅವನು ಫುಲ್ಫಿಲ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಮನಸ್ಸು ಕುಣಿತಾ ಇರುತ್ತೆ, ನನಗದು ಸಿಗಬೇಕದು, ಐ ವಾಂಟ್ ಇಟ್. ಅದು ಸಿಗೋವರೆಗೆ ನನಗೆ ನೆಮ್ಮದಿ ಇಲ್ಲ, ಟಿಲ್ ಐ ಗೆಟ್ ದಟ್ ಅಲ್ವಾ, ನಾವು ಹೇಳ್ತೀವಿ ಅದನ್ನ, ಟಿಲ್ ಐ ಗೆಟ್ ಇಟ್ ಐ ಆಮ್ ನಾಟ್ ಹ್ಯಾಪಿ, ನನಗೆ ನೆಮ್ಮದಿ ಇಲ್ಲ. ಸೊ ನೆಮ್ಮದಿ ಯಾವಾಗ ಬರುತ್ತೆ? ಓನ್ಲಿ ವೆನ್ ಐ ಗೆಟ್ ಇಟ್, ಓನ್ಲಿ ವೆನ್ ಮೈ ಡಿಸೈರ್ಸ್ ಆರ್ ಫುಲ್ಫಿಲ್ಡ್ ಐ ಗೆಟ್ ನೆಮ್ಮದಿ. ಇದು ಡೇ ಟು ಡೇ we deal like this with ಈ ಸ್ಟೇಟ್ಮೆಂಟ್ಸ್ಗಳ ಜೊತೆಯಲ್ಲಿ ನಾವು ನಮ್ಮ ಬದುಕನ್ನು ನೋಡ್ತಾ ಇದ್ದೀವಿ. ವಿ ಆರ್ ನಾಟ್ ಸ್ಪೆಷಲ್, ನಾವೆಲ್ಲರೂ ಇದೇ ರೀತಿ ಇರೋದು ಇವತ್ತು. ಸೊ ನಾವೆಲ್ಲ ನಮ್ಮ ಸಂತೋಷ, ನೆಮ್ಮದಿ ಇವೆಲ್ಲವನ್ನು ನಾವೇನು ಮಾಡ್ತೀವಿ, ನಮ್ಮ ಆಸೆ ಬಯಕೆಗಳು ಪೂರೈಸ್ತಾ ಇದೆ ಅಂತಂದಾಗ ನಾವು ಹೇಳ್ತೀವಿ ಐ ಆಮ್ ಹ್ಯಾಪಿ, ನನಗೀಗ ನೆಮ್ಮದಿ ಸಿಕ್ತು, ಐ ಆಮ್ ಪೀಸ್ಫುಲ್ ನೌ. So, to fulfill his desires, the jiva, he constantly involves in certain actions. Because through actions, jiva is going to get something. See, ನನಗೇನೋ ಒಂದು ಆಸೆಯ ಬಯಕೆಗಳಿದೆ ಅಂತಂದರೆ I should get it from the jagat. It is there in the jagat and I want it. It is there in the jagat. To get that from the jagat, I have to perform certain actions. I have to do some karmas. ಇಲ್ಲಿ ಕರ್ಮವನ್ನು ಮಾಡಬೇಕು. ಆ ಕರ್ಮ ಸರಿಯಾದ ದಿಕ್ಕಿನಲ್ಲಿ ಪರಿಪೂರ್ಣವಾದಾಗ ಯಾವುದನ್ನು ನಾನು ಜಗತ್ತಿನಲ್ಲಿ ಇಂತಹದ್ದಿದೆ ಅಂತ ಹೇಳಿರ್ತೀನಿ, ಐ ವಿಲ್ ಗೆಟ್ ಇಟ್. ಸೊ ಬಿಕಾಸ್ ಆಫ್ ದಿಸ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, he also develops aversion. ಹೆಂಗೆ ಅವರ್ಷನ್ ಯಾಕೆ ಆಗತ್ತೆ ಅಂತಂದರೆ, he is attached to likes and dislikes.
ಈಗ ಯಾವುದೋ ಒಂದರ ಬಗ್ಗೆ ಅವನು ಆಸಕ್ತಿಯನ್ನು ಹೊಂದಿದ್ದಾನೆ, ಐ ಲೈಕ್ ಇಟ್ ಅಂತ ಹೇಳ್ತಾನೆ. ಸೊ ಯಾವಾಗ ಅವನು ಐ ಲೈಕ್ ಇಟ್ ಅಂತ ಹೇಳ್ತಾನೆ, ದ ನೆಕ್ಸ್ಟ್ ಸ್ಟೆಪ್ ಐ ವಾಂಟ್ ಇಟ್. ಯಾವಾಗ ಐ ವಾಂಟ್ ಇಟ್ ಅಂತ ಹೇಳ್ತಾನೆ, he puts his efforts in that particular direction. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಒಂದು ಸರಿ ಹೋಗೋದಿಲ್ಲ ಅವನು ಮಾಡಿದಂತಹ ಆ್ಯಕ್ಷನ್, ಕರ್ಮ. ಆಗ ಅವನಿಗೆ ಏನು ಬೇಕಾಗಿರುತ್ತೆ ಅದು ಸಿಗದೆ ಅವನು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಮತ್ತೊಂದು ಸಿಗತ್ತೆ. ದಟ್ ಮತ್ತೊಂದು ಏನು ಸಿಗತ್ತೆ ಅದರ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲ. ಆವಾಗ ಅವನು ಹೇಳ್ತಾನೆ, ಐ ಡೋಂಟ್ ವಾಂಟ್ ದಿಸ್, ನನಗಿದೆಲ್ಲ ಬೇಕಾಗಿದ್ದಿದ್ದು. ಸೊ ಇದು ಬಂದಿದೆಯಲ್ಲ, ಇದನ್ನೇನು ಮಾಡ್ತಾನೆ, ಅವರ್ಷನ್. ದಿಸ್ ಈಸ್ ಹೌ ಈ ಅವರ್ಷನ್ ಅನ್ನುವಂತಹದ್ದು ಕೂಡ ಇಟ್ ಈಸ್ ಬಿಕಾಸ್ ಆಫ್ ದಿ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಆಫ್ ದಿ ಜೀವ. ಸೊ ಈ ಎಲ್ಲ ಅನುಭವಗಳ ಜೊತೆಗೆ ಮನುಷ್ಯನಿಗೆ ಸದಾಕಾಲ ಅಂತಂದ್ರೆ ಅವನೇನೋ ಒಂದು ಮಾಡ್ತಾನೇ ಇರಬೇಕು. ಏನೊಂದು ಮಾಡದೆ ಅವನು ಸುಮ್ಮನೆ ಇದ್ದಾಗ ಆಗ ಕೂಡ ಅವನಿಗೆ ನೆಮ್ಮದಿ ಇಲ್ಲ. ಯಾವುದರಲ್ಲೂ ಅವನು ಭಾಗಿಯಾಗಿಲ್ಲ ಅನ್ನುವಂತಹದ್ದು ಯಾವಾಗ ಗೊತ್ತಾಗುತ್ತೆ, ಆಗ ಅವನಿಗೆ ಸಾವಿನ ಭಯ ಅನ್ನುವಂತಹದ್ದು ಅಟ್ಯಾಕ್ ಮಾಡುತ್ತೆ ಅವನನ್ನ. ಸೊ ಹೆಚ್ಚಿನ ಸಮಯದಲ್ಲಿ ನಿರಂತರವಾಗಿ ಅವನ ಭಯ ಯಾವುದರಲ್ಲಿರುತ್ತೆ ಅಂತಂದ್ರೆ, ನಾಳೆ ದಿವಸ ನಾನು ಸತ್ತು ಹೋದ್ರೆ ಅನ್ನೋ ಒಂದು ಹೆದರಿಕೆ ಅವನಲ್ಲಿ ಸದಾ ಇರುತ್ತೆ. ಸೊ ಅವನು ಏನು ಮಾಡ್ತಾನೆ, ಅದನ್ನು ಮುಚ್ಕೋಬೇಕು, ಆ ಹೆದರಿಕೆಯನ್ನು ಮುಚ್ಚಾಕಬೇಕು ಅಂತ ಏನು ಮಾಡ್ತಾನೆ, ಅವನು ಏನೇನೋ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಆಟ ಆಡ್ತಾನೆ, ಇನ್ನೆಲ್ಲೋ ಹೋಗ್ತಾನೆ, ಇನ್ನೇನೋ ಮಾಡ್ತಾನೆ, ಯಾವುದೋ ಸಂಪಾದನೆ ಮಾಡ್ತಾನೆ, ಫಿಲಮ್ ನೋಡ್ತಾನೆ, ಪುಸ್ತಕ ಓದ್ತಾನೆ, ನಾಟಕ ನೋಡ್ತಾನೆ, ಯಾರದೋ ಜೊತೆ ಟೈಮ್ ಪಾಸ್ ಮಾಡ್ತಾನೆ, ತುಂಬ ಸುಸ್ತಾದಾಗ ಹೋಗಿ ನಿದ್ದೆ ಮಾಡ್ತಾನೆ. ಸೊ ಏನೊಂದು ಮಾಡ್ತಾ ಇಲ್ಲ ಅಂತಂದಾಗ ಟಕ್ ಅಂತ ಈ ಒಂದು ದಿ ಫಿಯರ್ ಆಫ್ ಡೆತ್ ಇಟ್ ಅಪಿಯರ್ಸ್ ಆನ್ ಹಿಸ್ ಮೈಂಡ್. ಸೊ ಈ ಸಾವಿನ ಭಯ ಅನ್ನುವಂತಹದ್ದು ಅವನನ್ನು ಎಲ್ಲ ರೀತಿಯ ಭಯಗಳಿಗಿಂತ ಹೆಚ್ಚು ಭಯಭೀತನನ್ನಾಗಿ ಮಾಡುತ್ತೆ. ಸೊ ಆಲ್ ದೀಸ್ ಆರ್ ಕಾಲ್ಡ್ ದಿ ಕ್ಲೇಶಾಸ್. So these 5 different types of the kleshas, they rule the mind. Kleshavashyam, Krushapariniti. The mind is not really fully developed. The mind, it is captured by the kleshaha. Mind is kleshavashyam. ಬಟ್ ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ಬಿಯಾಂಡ್ ದಿ ಮೈಂಡ್. ಭಗವಂತ ಅಂತ ಹೇಳಿದಾಗ ಅವನು ಮನಸ್ಸನ್ನು ದಾಟಿರೋಂತಹವನು. ಆದರೆ ಐ ಆಮ್ ನಾಟ್ ಪರಮಾತ್ಮ, ನಾನು ಜೀವಾತ್ಮ. ಸೊ ಮೈ ಮೈಂಡ್ ಈಸ್ ಪಲ್ಯೂಟೆಡ್ ಬೈ ವೇರಿಯಸ್ ಕೈಂಡ್ಸ್ ಆಫ್ ಅಫ್ಲಿಕ್ಷನ್ಸ್ ಅಂಡ್ ನೌ ಐ ಆಮ್ ಇನ್ಕೇಪಬಲ್. ಹೇ ಲಾರ್ಡ್, ಹೇ ಪರಮಾತ್ಮ, ಯು ಆರ್ ದ ಸುಪ್ರೀಂ ಡಿಟಿ ಆ್ಯಂಡ್ ಗುಣಾತೀತ. ನೀನು ಮನಸ್ಸನ್ನು ದಾಟಿರೋನು ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಅದೇ ರೀತಿ ನೀನು ಗುಣಗಳನ್ನು ಕೂಡ ನೀನು ದಾಟಿರೋನು. ಯು ಹ್ಯಾವ್ ಲಿಮಿಟ್ಲೆಸ್ ಪವರ್ಸ್ ವಿತ್ ಯು. ಸಾಮಾನ್ಯವಾಗಿ ಗುಣಗಳು ಅಂತ ಹೇಳಿದಾಗ ನಮಗೆಲ್ಲ ಗೊತ್ತು, ದೆರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ಗುಣಾಸ್: ಸತ್ವಗುಣ, ರಜೋಗುಣ ಆ್ಯಂಡ್ ತಮೋಗುಣ. ಸೊ ಗುಣಗಳು ಅಂತಂದಾಗ ಇಟ್ ಈಸ್ ಅಗೇನ್ ದೇ ಆರ್ ಬೋತ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಟು ದಿ ಜೀವ. ನಾವು ಸತ್ವಗುಣ ಅಂತ ಹೇಳ್ತೀವಲ್ಲ, ಆ ಸತ್ವಗುಣ ಅನ್ನುವಂತಹದ್ದು ಮನುಷ್ಯನಿಗೆ ಜ್ಞಾನವನ್ನು ತಂದುಕೊಡುತ್ತೆ. ಮತ್ತು ರಜೋಗುಣ ಅನ್ನುವಂತಹದ್ದು ಮನುಷ್ಯನನ್ನು ತುಂಬ ಆಕ್ಟಿವ್ ಆಗಿರೋ ಹಾಗೆ ಮಾಡುತ್ತೆ. ಮತ್ತು ಈ ಒಂದು ತಮೋಗುಣ ಅನ್ನುವಂತಹದ್ದು ಅದು ಕೂಡ ಅವನಿಗೆ ಬೇಕು. ಕೆಲವುಗಳನ್ನು ಅವನು ಬೇಡ ಅಂತ ಡಿಸೈಡ್ ಮಾಡಬೇಕಾದ್ರೆ, ಕೆಲವುಗಳನ್ನು ನಾನು ಮಾಡೋದಿಲ್ಲ ಅಂತ ಹೇಳಿದಾಗ, ಎಸ್ಪೆಷಲಿ ವೆನ್ ಹಿ ವಾಂಟ್ಸ್ ಟು ಸ್ಲೀಪ್. ಸೊ ಇದೆಲ್ಲ ಬೇಕು. ದೀಸ್ ಆರ್ ಆಲ್ ಒನ್ ಸೈಡ್. ಇವೆಲ್ಲ ಅವನಿಗೆ ಸ್ಟ್ರೆಂತ್, ದೀಸ್ ಗುಣಾಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟೂ ಮಚ್ ಆಫ್ ಸತ್ವಗುಣ ಅವನಲ್ಲಿ ಅಹಂಕಾರವನ್ನು ಉಂಟು ಮಾಡುತ್ತೆ. ಸೊ ಇಟ್ ಈಸ್ ವೀಕ್ನೆಸ್. ಯಾಕೆಂತಂದರೆ ಸತ್ವಗುಣ ಅನ್ನುವಂತಹದ್ದು ಜ್ಞಾನಕ್ಕೆ ಯೋಗ್ಯ ಅಂತ ಹೇಳಿ
ನಾನೊಬ್ಬ ಜ್ಞಾನಿ, ನನಗೆ ತುಂಬ ಎಲ್ಲ ಗೊತ್ತಿದೆ, ನನಗೆ ಗೊತ್ತಿದೆ, ನಾನು ಪಂಡಿತ ಅಂತ ಹೇಳಿಕೊಂಡು ಅವನಲ್ಲಿ ಒಂದು ರೀತಿಯ ಅಹಂಕಾರವನ್ನು ಉಂಟು ಮಾಡಿರುತ್ತೆ. ದ ಸೇಮ್ ಸತ್ವಗುಣ, ಬಿಕಾಸ್ ಆಫ್ ದಿ ಸತ್ವಗುಣ ಅವನು ನಾಲೆಡ್ಜನ್ನು ಸಂಪಾದನೆ ಮಾಡಿರ್ತಾನೆ, ಆ್ಯಂಡ್ ಬಿಕಾಸ್ ಆಫ್ ದಿ ಸೇಮ್ ಸತ್ವಗುಣ ಅವನಲ್ಲಿ ಅಹಂಕಾರ ಕೂಡ ಉಂಟಾಗಿರುತ್ತೆ. ಆ್ಯಂಡ್ ಅಗೈನ್ ರಜೋಗುಣ ಅಂತ ಹೇಳಿದಾಗ ಅವನು ಅನೇಕ ರೀತಿಯ ಕರ್ಮಗಳಲ್ಲಿ ಭಾಗಿಯಾಗಿ ಅನೇಕಗಳನ್ನು ಸಂಪಾದನೆ ಮಾಡ್ತಾ ಇರ್ತಾನೆ. ಆ ಸಂಪಾದನೆ ಮಾಡ್ತಾ ಮಾಡ್ತಾ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳಿ ಲೋಭಕ್ಕೆ ಒಳಗಾಗ್ತಾನೆ. ಅಗೈನ್ ದಟ್ ಈಸ್ ವೀಕ್ನೆಸ್. ಆ್ಯಂಡ್ ತಮೋಗುಣ ಅಂತ ಹೇಳಿದಾಗ ಅಗೈನ್ ಜಡ, ನನಗೇನು ಬೇಡ ಅಂತ ಹೇಳಿ ಎಲ್ಲವನ್ನ ಬಿಟ್ಟು ಅನುಭವ ಒಂದು ಕಡೆ ಕೂತ್ಕೊಂಡ್ಬಿಡುವಂಥದ್ದು ಜಡ. ಸೊ ಗುಣಗಳು ಅಂತ ಹೇಳಿದಾಗ ಈ ಮೂರು ಗುಣಗಳು ಕೂಡ ಒಬ್ಬ ಜೀವ ಅಂತ ಹೇಳಿದಾಗ ಅವನಿಗೆ ಇಟ್ ಈಸ್ ಬೋತ್ ಸ್ಟ್ರೆಂತ್ ಅಂಡ್ ದಿ ವೀಕ್ನೆಸ್. ಸೊ ಅದು ಯಾವುದೇ ಗುಣವಾಗಲಿ ಒಂದು ಸಂದರ್ಭದಲ್ಲಿ ಅದು ಮನುಷ್ಯನನ್ನು ಬಂಧಿಸುವುದರಲ್ಲಿ ಅನುಮಾನ ಇಲ್ಲ. ಆ ಗುಣಗಳು ಅವನನ್ನು ಕಟ್ಟಿ ಹಾಕತ್ವೆ. ಇಟ್ ಈಸ್ ಕಾಲ್ಡ್ ಬಂಧನ. ಬಟ್ ಪರಮಾತ್ಮ, ಯು ಆರ್ ನಾಟ್ ಲೈಕ್ ದಟ್, ಯು ಆರ್ ಗುಣಾತೀತ. ಗುಣಗಳು ನನ್ನನ್ನು ಕಟ್ಟಿ ಹಾಕೋ ಹಾಗೆ ನಿನ್ನನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನೀನು ಅದನ್ನು ದಾಟಿ ಮುಂದೆ ಹೊರಟೋಗಿರೋ. ಯು ಆರ್ ಗುಣಾತೀತ. ಸೊ ಸಿನ್ಸ್ ಯು ಆರ್ ಗುಣಾತೀತ, ಯು ಆರ್ ನಾಟ್ ಬೌಂಡ್, ನಿನಗೆ ಬಂಧನವೇ ಇಲ್ಲ. ಸೊ ಪರಮಾತ್ಮ ಈಸ್ ಒಂದು ರೀತಿಯಲ್ಲಿ ನಿರ್ಗುಣ ಅಂತ ಹೇಳ್ತಾರೆ. ಪರಮಾತ್ಮ ಈಸ್ ಆಫನ್ ಡಿಸ್ಕ್ರೈಬ್ಡ್ ಇನ್ ವೇದಾಂತ ಆಸ್ ನಿರ್ಗುಣ, ವಿತೌಟ್ ಎನಿ attributes or qualities. So he is Satchidananda. This Paramatma is Satchidananda. He is the very existence, consciousness and bliss. And this Satchidananda is his nature. ಸೊ ಇಂತಹ ಪರಮಾತ್ಮನನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ one can cultivate a deeper sense of spiritual growth and self-awareness. ಸೊ ಅನೇಕ ಸಂದರ್ಭಗಳಲ್ಲಿ ಭಗವಂತನನ್ನು ನಾವು ಯಾಕೆ ಪೂಜೆ ಮಾಡಬೇಕು, ಯಾಕೆ ಅವನನ್ನು ಆರಾಧಿಸಬೇಕು, ಯಾಕೆ ಅವನ ಬಗ್ಗೆ ನಾವು ವಿಚಾರವನ್ನು ತಿಳ್ಕೋಬೇಕು, ವೈ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಮಹಿಮೇಸ್ ಆರ್ ದಿ ಗ್ಲೋರೀಸ್. ಇಟ್ ಈಸ್ ಓನ್ಲಿ ಬಿಕಾಸ್ ನನ್ನ ಬೆಳವಣಿಗೆ ಅದು. ಇಟ್ ಈಸ್ ನಾಟ್ ಭಗವಂತನನ್ನು ನಾನು ತಿಳ್ಕೊತಾ ಇದ್ದೀನಿ ಅಂತಂದರೆ ಥ್ರೂ ದಟ್ ಒಂದು ರೀತಿಯ ಸ್ಪಿರಿಚುವಲ್ ಗ್ರೋತ್, ಸೆಲ್ಫ್ ಅವೇರ್ನೆಸ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.